ಓಂ ಪರಮಾಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಇಂದಿನ ನಮ್ಮ ಸತ್ಸಂಗದಲ್ಲಿ ಶಿವಮೊಗ್ಗದ ಸದ್ಭಕ್ತರಾದ ಶ್ರೀಯುತ ಕೃಷ್ಣಮೂರ್ತಿ ಮತ್ತು ಕವಿತಾ ದಂಪತಿಗಳ ಏಕೈಕ ಸುಪುತ್ರನಾದ ಕುಮಾರ್ ದಿಶಾಂತ್ ರವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಶರಣು ಶರಣು ದಿಶಾಂತ್. ಶರಣು ಅಕ್ಕ. ದಿಶಾಂತ್, ನೀವು ಆಲೆ ಶರಣ್ಯ ಜೊತೆಗೆ ಒಂದ್ಸಾರಿ ಹೇಳಿದ್ದೀರಾ, ಮತ್ತೆ ಈಗ ಅದರ ಮುಂದಿನ ಭಾಗ ನಾನು ಮಾಡ್ತಾ ಇದ್ದೀನಿ. ನೀವು ಚಿಕ್ಕವರಿದ್ದಾಗಿಂದ ಆಶ್ರಮಕ್ಕೆ ಬರ್ತಾ ಇದ್ದೀರಾ. ನಾನು ನೋಡ್ದಂಗೆ ನೀವೇ ಬರ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ. ಇಷ್ಟು ಎತ್ತರ ಬೆಳೆದು ಈಗ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ದೀರಾ. ಈ ಒಂದು ಪಯಣದಲ್ಲಿ ಅಪ್ಪಾಜಿಯವರು ನಿಮಗೆ ಯಾವ ರೀತಿ ಕೃಪೆ ಮಾಡಿದ್ದಾರೆ, ನೀವು ಚಿಕ್ಕನಿದ್ದಾಗ ಏನೇನೋ ನಿಮ್ಗೆ ಅನುಭವಗಳ ಅಪ್ಪಾಜಿ ಕೊಟ್ಟಿದ್ದಾರೆ ಅನ್ನೋದನ್ನ ನಮ್ ಜೊತೆ ಹಂಚ್ಕೊಡ್ರಿ. ಅಂದ್ರೆ ಶರಣು ಮೊದ್ಲಿಗೆ ನಾವು ಸ್ಕೂಲಿಗೆ ಹೋಗ್ತಾ ಇದ್ದಾಗಿಂದನೂ ಬರ್ತಾನೆ ಇದ್ದೀವಿ. ಆಗಿಂದನೂ ನಮಗೆ ಇಲ್ಲಿಂದು ತುಂಬಾ ಏನೋ ಗುರುಗಳ ಅನುಗ್ರಹ. ಅವಾಗಿಂದನು ಇಲ್ಲಿಗೆ ಬಂದು ಹೋಗ್ತಾ ಇದ್ವಿ. ಚಿಕ್ಕಂದಿದ್ದಾಗಿಂದ ಪರಿಸ್ಥಿತಿ ಹೀಗೆ ಇರ್ಲಿಲ್ಲ. ಮನೆ ಪರಿಸ್ಥಿತಿನೂ ಹೌದು, ನಮ್ಮ ಪರಿಸ್ಥಿತಿ ಯಾವುದು ಹೀಗಿದ್ದಿಲ್ಲ. ಆಗ ಚಿಕ್ಕಂದಿದ್ದಾಗ ನಮ್ದು ಒಂದು ಫೀಸ್ ಕಟ್ಟಕ್ಕೂ ತುಂಬಾ ಕಷ್ಟ ಅವಾಗ. ಯಾಕಂದ್ರೆ ಆಗಿನ್ನು ನಮ್ದು ಜಾಯಿಂಟ್ ಫ್ಯಾಮಿಲಿಯಿಂದ ಹೊರಗಡೆ ಬಂದಿದ್ವಿ ನಾವು. ಆಗ ಫೀಸ್ ಕಟ್ಟಕ್ಕೂ ಕಷ್ಟ. ಅದ್ರಲ್ಲಿ ಪ್ರತಿ ಸತಿ ನಾನು ಅಮ್ಮ ಎಲ್ಲ ಇಲ್ಲಿಗೆ ಬರ್ಬೇಕಂದ್ರೆ ಅದಕ್ಕೆ ಬಸ್ ಚಾರ್ಜಿಗೂ ನಮ್ಮ ಹತ್ರ ದುಡ್ಡು ಇರ್ತಿದ್ದಿಲ್ಲ. ಎಷ್ಟೋ ಸತಿ ಅಪ್ಪ ಕೊಡೋರು, ಆದ್ರೂ ಬಸ್ ಚಾರ್ಜಿಗೂ ನಮ್ಮ ಅಪ್ಪ ಕೊಟ್ಟರು ದುಡ್ಡು ಇರ್ತಿದ್ದಿಲ್ಲ. ಎಷ್ಟೋ ಸತಿ ತುಂಬಾ ಕಷ್ಟಪಟ್ಟು ಬರುವಂತ ಪರಿಸ್ಥಿತಿ ಇತ್ತು ನಮಗೆ. ಸ್ಕೂಲಿಗೆ ಹೋಗ್ಬೇಕಾದ್ರು ಅಷ್ಟೇ, ಆಮೇಲೆ ಕಾಲೇಜಿಗೆ ಹೋಗ್ಬೇಕಾದ್ರು ಅಷ್ಟೇ. ಒಂಥರ ಭಾರಿ ಕಷ್ಟ ಆಗ. ಈಗ ನೋಡಿದ್ರೆ ಅವತ್ತಿನ ಕಷ್ಟದ ಮುಂದೆ ಇವತ್ತಿನ ದಿನಗಳು ಏನೂ ಇಲ್ಲ. ಮೊದ್ಲಿಗೆ ಅಪ್ಪ ಆಮೇಲೆ ದುಡ್ಡು ಕೊಡ್ತಾ ಇದ್ರು. ಅಪ್ಪಾಜಿ ಯಾವಾಗ್ಲೂ ದುಡ್ಡು ಕೊಡೋರು. ಅದೇ ದುಡ್ಡು ಮತ್ತೆ ಉಳಿಸ್ಕೊಂಡು ನಮ್ಮಮ್ಮ ಮತ್ತೆ ಕರ್ಕೊಂಡ್ ಬರೋರು. ನಿಮ್ಮ ರಜಾ ದಿನಗಳೆಲ್ಲ ಬರ್ತಾ ಇದ್ರ? ರಜಾ ದಿನಗಳೆಲ್ಲ ನಾವು ರಜಾ ದಿನಗಳು ಪೂರ್ತಿ ಇಲ್ಲೇ ಕಳೀತಾ ಇದ್ವಿ ಎಲ್ಲರೂ. ಆಗ ನಾವಂತಾನೆ ಅಲ್ಲ, ಸುಮಾರು ಮಕ್ಕಳು ಬರ್ತಾ ಇದ್ವಿ. ನಾವೆಲ್ಲ ಒಟ್ಟಿಗೆ ಎಲ್ಲ ರಜಾ ಬಿಡೋದಲ್ಲ, ಎಲ್ಲರೂ ಬರ್ತಾ ಇದ್ರು. ಅವ್ರ ಅಮ್ಮ ಅಂದ್ರು ಬರ್ತಾ ಇದ್ರು. ನಾವೆಲ್ಲ ಯಾರು ಅಜ್ಜಿ ಮನೆ ಅದು ನಾವು ನೋಡೇ ಇಲ್ಲ ಜಾಸ್ತಿ. ಅವಾಗ್ಲೂ ಇಲ್ಲೇ ಇರ್ತಿದ್ವಿ. ಆಮೇಲೆ ಹಾಗೆಲ್ಲ ತುಂಬಾ ಅನುಭವಗಳು, ತುಂಬಾ ಎಲ್ಲ ತಲಾಟೆ ಮಾಡ್ತಿದ್ವಿ. ಅಂದ್ರೆ ಆಗ ಅಪ್ಪ ಒಂದ್ಸಲ ನೆನ್ಪಿರೋದು, ಇಲ್ಲಿ ತೊಟ್ಟಿ ಇತ್ತು. ಈಗೇನು ಅಪ್ಪನ ಮನೆ ಆಗಿದೆಯಲ್ಲ, ಅದ್ರ ಎದುರುಗಡೆ ತೊಟ್ಟಿ ಇತ್ತಾಗ ಆಗೇನ್ ಮಾಡಿದ್ವಿ, ನಾವೆಲ್ಲ ಈಜಾಡೋದು ನಮ್ಗೆ ಅವಾಗ ಹುಚ್ಚು ಅಂತಾರ. ಈಜಾಡ್ಬೇಕು ಅಂತ ಎಲ್ಲಾ ಮಕ್ಕಳೆಲ್ಲ ಈಜಾಡಕ್ಕೆ ಹೋಗ್ತಾ ಇದ್ವಿ. ಮಕ್ಕಳೆಲ್ಲ ಈಜಾಡ್ಬೇಕಾರೆ ಒಂದ್ ದಿವಸ ಏನ್ ಮಾಡಿದ್ರು, ಅಪ್ಪ ನೋಡ್ತಾ ಇದ್ರು ಇದನ್ನ ಈಜಾಡ್ತಿದ್ದು. ಎಲ್ಲರಿಗೂ ಹೇಳಿದ್ರು ಈಜಾಡಕ್ ಹೋಯ್ತು ಕೂಡಲೇ ಎಲ್ರು ಹಿಡಿದ್ಬಿಟ್ರು. ಎಲ್ಲರೂ ಹಿಡಿದು ಎಲ್ಲ ಬರಿ ಮೈಯಲ್ಲೇ ಇದ್ವಿ ಅವತ್ತು. ಎಲ್ಲ ಸೀದಾ ಕರ್ಕೊಂಡೋಗಿ ಅಪ್ಪನ ಹಳೆ ಕ್ಯಾಬಿನ್ ಪಕ್ಕ ಒಂದು ರೂಮ್ ಇತ್ತು. ಆ ರೂಮ್ ಒಳಗೆ ಕರ್ಕೊಂಡೋಗಿ ಬಾಗ್ಲಾಕಿದ್ರು. ಬಾಗ್ಲಾಕಿ ನಮ್ಮ ಅಮ್ಮಂದ್ರಿಗೆಲ್ಲ ಹೇಳಿದ್ರು, ಈಗ ನಿಮ್ ಮಕ್ಳಿಗೆ ಹೊಡಿತೀನಿ ಅಂದ್ರೆ ಹಂಗಿಂಗ್ ಹೊಡಿಯಲ್ಲ ಅವ್ರು, ನನ್ ಕೇಳಿದೆ ಈಜಾಡಕ್ ಹೋಗಿದ್ರೆ ಅಂತ. ಎಲ್ರಿಗೂ ನಿಲ್ಸ್ಕೊಂಡು ಆಮೇಲೆ ನಾನು, ದತ್ತ, ಕನ್ನೇಶು, ಮುಕ್ತಿ, ಆಮೇಲೆ ವಿಷ್ಣು, ಎಲ್ಲ ಗೋವಿಂದ ಎಲ್ಲ ಇದ್ವಿ ಅವಾಗ. ಎಲ್ರನ್ನೂ ನಿಲ್ಸಿ ಎಲ್ರಿಗೂ ವಿಭೂತಿ ಹೊಡಿಸ್ತು. ಎಲ್ಲ 18 ರೌಂಡು ಸುತ್ತ ಹಾಕ್ಬೇಕು ಔದುಂಬರನ ಅಂತ ಹೇಳಿದ್ರು. ಹೊಡಿತೀನಿ ಅಂತ ಕರ್ಕೊಂಡೋಗಿ ಆಮೇಲೆ ಔದುಂಬರನ್ನೆಲ್ಲ ಸುತ್ತ ಹಾಕಿದ್ವಿ. ಸುತ್ತ ಹಾಕಿದ ಕೂಡ್ಲೆ ಮತ್ತೆ ಅಪ್ಪ ಔದುಂಬರ ಸುತ್ಕೊಂಡ್ ಬಂದಿದ್ ಕೂಡ್ಲೆ ಎಲ್ಲ ಇನ್ನೂ ಬರಿ ಮೈಯಲ್ಲೇ ಇದೀವೆಲ್ಲ. ಯಾರು ಬಟ್ಟೆನೂ ಹಾಕಿಲ್ಲ. ಯಾರು ನಮ್ಮ ಅಮ್ಮಂದ್ರೆಲ್ಲ ಹಿಂದಿಂದೆ ಬರೋರು. ಏನಾಗುತ್ತೆ ಅಂತ ನಮ್ಮ ಅಮ್ಮಂದ್ರಿಗೆ, ನೀವು ಅವ್ರ ಜೊತೆ ಹೋಗ್ಬೇಕು ಅಂತ ಹೇಳಿದ್ರು. ಔದುಂಬರ ಎಲ್ಲ ಸುತ್ತಾಕಾದ್ಮೇಲೆ ಕೊನೆಗೆ ಮತ್ತೆ ಅಪ್ಪ ಒಳಗಡೆ ಕರ್ಕೊಂಡೋಗಿ ಎಲ್ರಿಗೂ ಅಪ್ಪ ತಿನ್ನೋಕೆ ತಿಂಡಿ ಕೊಟ್ಟಿ, ಜ್ಯೂಸ್ ಕೊಟ್ಟಿ, ಆಯ್ತು ಹೋಗ್ರಿ ಅಂತೇಳಿ ಕಳ್ಸಿದ್ರು. ಇದೊಂದು ನೆನ್ಪಿದೆ. ಅವಾಗ ಭಾರಿ ಚೆನ್ನಾಗಿರೋದು. ಈಗಿದ್ದಷ್ಟು ನಮಗೆ ರಿಸ್ಟ್ರಿಕ್ಷನ್ಸ್ ಇರ್ತಿದ್ದಿಲ್ಲ. ಒಡನಾಟ ಅಷ್ಟು ಒಂದು ಸರಾಗವಾಗಿರ್ತಾ ಇತ್ತು ಅಂತ ಹೇಳ್ತಾರೆ. ಮಕ್ಕಳಲ್ವಾ ನಾವು, ನೀವು ಮಕ್ಕಳಾಗಿದ್ರವಾಗ. ಆಗ ಅಪ್ಪನವರು ಹೊರಗೆ ಮಲಗ್ತಿದ್ರು. ಈಗೇನ್ ಶೆಡ್ ಇದೆ,
ಹ್ಮ್. ಆ ಜಾಗ ಆಗ ಬರೀ ನೆಲದ ಮೇಲೆಲ್ಲ ಕಲ್ಗಳಿದ್ದು. ಹ್ಮ್. ಮಧ್ಯೆ ಅಪ್ಪ ಇದಾಕೊಂಡ್ ಮಲಗೋರು, ಏನು ಮಂಚ ಹಾಕೊಂಡ್ ಮಲಗೋರು. ಹ್ಮ್. ನಾವೆಲ್ಲ ಆ ಕಡೆ ಈ ಕಡೆ ಮಲಗ್ತಾ ಇದ್ವಿ. ಹ್ಮ್. ಆಗೆಲ್ಲ ನೆನ್ಸ್ಕೊಂಡ್ರೆ ಆಗ ಅಪ್ಪ ಎಷ್ಟು ಸರಾಗವಾಗಿ ಮಾತಾಡ್ಸೋರು, ಜೊತೆಗೆ ಇರೋರು, ರಾತ್ರಿ ಎಷ್ಟೊತ್ತಿಗೂ ಎದ್ದು ಏನೋ ಕತೆ ಹೇಳೋರು. ಹ್ಮ್. ಆಮೇಲೆ ಅಪ್ಪನ್ ಕ್ಯಾಬಿನ್ ಪಕ್ಕ ರೂಮ್ ಕೊಡೋರು ಬಂದ್ರೆ ಹ್ಮ್. ಯಾವಾಗ ಬಂದ್ರು ಅಲ್ಲೇ ಮಲಗ್ತಿದ್ವಿ. ಅಪ್ಪ ಮಾತಾಡೋದ್ ಕೇಳ್ಸೋದು ರಾತ್ರಿ, ಹ್ಮ್. ಹ್ಮ್. ಅಂದ್ರೆ ಅಪ್ಪ ಏನಾದ್ರು ಮಾತಾಡ್ತಿದ್ರೆ ಕೇಳ್ಸೋದು. ಈಗ ಇಷ್ಟು ಅಂದ್ರೆ ದೊಡ್ಡದಾಗಿದೆ restriction ಆಶ್ರಮ, ಹೌದು. ನಮಗೆ ಖುಷಿ ಆಗುತ್ತೆ. ಅವ್ದು ಎಂತ ಕ್ಷಣ ಅಲ್ಲ. ನೀವು ಆವಾಗಿನ ಒಂದು ಕ್ಷಣ ನೆನಪಿಸ್ಕೊಂಡು ಇವಾಗ ಹಾ, ಇವತ್ತು ಅಂದ್ರೆ ಅದು ಸಹಜ. ಹೌದು. ಯಾಕಂದ್ರೆ ಗುರುಗಳಿಗೆ ಭಕ್ತರು ಜಾಸ್ತಿ ಹೌದು, ಆಗಿದ್ದಾರೆ, ಹತ್ರ ಹೋಗಕ್ ಆಗಲ್ಲ ನಾವು. ಆದ್ರೆ ಅಲ್ಲ ನಮಗೆ ಹತ್ರ ಹೋದ್ರೆ ಅಪ್ಪನಿಗೆ ತೊಂದ್ರೆ ಹೌದು, ಆಗುತ್ತಲ್ವಾ, ಹೌದು, ಹೌದು. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೊಂಡು ಇರ್ಬೇಕು. ಹಂಗಾಗಿ ಅವಾಗ ನಮಗೆ ನಾವೇ ಪುಣ್ಯವಂತರು. ಅವಾಗ ಅಷ್ಟೆಲ್ಲ ಅಪ್ಪನ ಜೊತೆ ಇರಕ್ ಸಿಕ್ಕಿದೆ ಅಷ್ಟು ನಮಗೆ. ಹತ್ರದ ಒಡನಾಟ. ಈಗ ಏನು, ಈಗ ನಮಗೆ ಅಪ್ಪನ ಹತ್ರ ಹೋಗ್ಬೇಕು, ಪದೇ ಪದೇ ಮಾತಾಡ್ಸ್ಬೇಕು ಅನ್ಸಲ್ಲ. ಯಾಕಂದ್ರೆ ಹ್ಮ್. ಅದು ಗೊತ್ತಾಗ್ಬಿಟ್ಟಿದೆ. ಈಗ ನಾವು ಪದೇ ಪದೇ ಕೇಳೋದಕ್ಕೂ ಅಪ್ಪಂಗೆ ತೊಂದ್ರೆ ಆಗುತ್ತೆ. ಹ್ಮ್. ಅಪ್ಪ ಒಂದ್ಸತಿ ಹೇಳ್ಬಿಟ್ರೆ ಮುಗ್ದೋಯ್ತು. ಹ್ಮ್. ಹೀಗೆ ಈಗಿಂದ ಒಂದು 4-5 ವಾರದ ಹಿಂದೆ ನನಗೊಂದು ಇನ್ಸಿಡೆಂಟ್ ಆಯ್ತು. ನಾನು ಬಂದಿದ್ದೆ ಅಪ್ಪನ ಹತ್ರ. ಹ್ಮ್. ಬಂದು ಮನೆಗೆ ಹೋಗೋಣಪ್ಪ ಅಂತೇಳಿ ಕಾಲಿಗೆ ಬೀಳಕ್ ಹೋದೆ. ನನ್ ಮುಂದೆ ಒಬ್ರು ಭಕ್ತಿದ್ರು. ಹ್ಮ್. ಅವ್ರು ಏನ್ ಮಾಡಿದ್ರು, ಅಪ್ಪಂಗೇನೋ ಕೇಳ್ತಾ ಇದ್ರು. ಹ್ಮ್. ಒಂದೇ ಪ್ರಶ್ನೆನ ಅಪ್ಪಂಗೆ ಹೆಚ್ಚು ಕಮ್ಮಿ ಒಂದು 5 ಸತಿ ಕೇಳಿದ್ರು. ಹ್ಮ್. ಅಂದ್ರೆ, ಅಪ್ಪ ನೀವು ನನಗೆ ಅವ್ರದ್ದೇನೋ ಒಂದು ಕಾಯಿಲೆ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಂತ ಕೇಳಿದ್ರಪ್ಪ. ಆಯ್ತು ಹೋಗಮ್ಮ, ಒಳ್ಳೇದಾಗುತ್ತೆ, ಏನೋ ಆಗಲ್ಲ. ಇಲ್ಲಪ್ಪ, ನಾನು ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ, ನೀನ್ ನನಗೆ ಗುಣಪಡಿಸ್ಲೇಬೇಕು. ಆಯ್ತು ಹೋಗಮ್ಮ ಅಂದ್ರು. ಮತ್ತೆ ಇಲ್ಲಪ್ಪ, ನನ್ನ ಮಕ್ಕಳೆಲ್ಲ ಹೇಳ್ತಾರೆ ಇಲ್ಲ ಅಂತ. ಅಪ್ಪ ಒಂದು 5 ಸತಿ ಹೇಳಿದ್ರು. ಅಪ್ಪಂಗೆ ಒಂಥರ, ಈಗ ಅಪ್ಪನೇ 100 ಸತಿ ಸಾರ್ ನಾನೇ ಭಗವಂತ, ನಾನೇ ಭಗವಂತ. ಒಂದ್ ಸತಿ ಹೇಳಿದ್ಮೇಲೆ ನಾವು ತಿಳ್ಕೊಂಡ್ಬಿಡ್ಬೇಕು. ಹೇಳಿದ್ಮೇಲೆ ಆಯ್ತು ಅಪ್ಪ ಹೇಳಿದ್ದಾರೆ, ಇನ್ನೇನ್ ಮುಗ್ದೋಯ್ತು ಅಂತ. ಅವತ್ತು ತುಂಬಾ ಬೇಜಾರಾಯ್ತು. ಏನು ಇನ್ನೂ ತಿಳ್ಕೊಳಲ್ವಲ್ಲ ಅಂತ ಅವತ್ತೊಂದು ತುಂಬಾ ಬೇಜಾರಾಯ್ತು. ಅದ್ರ ಬಿಟ್ರೆ ಖುಷಿ ಇದೆ. ಅವಾಗೆಲ್ಲ ಅಪ್ಪ ಕರ್ದು ಕೂರ್ಸ್ಕೊಂಡ್ ಮಾತಾಡ್ಸೋರು ನಮಗೆ. ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಕರ್ದು ಕೂರ್ಸ್ಕೊಂಡು ರಾತ್ರಿ ಕೆಲವೊಂದೊಂದ್ ಸತಿ ಮಾತಾಡ್ಸೋರು. ಅದೆಲ್ಲ ಅಂದ್ರೆ ಸಣ್ಣ ವಯಸ್ಸಲ್ಲೇ ನಮಗೆ ಅದೆಲ್ಲ ಸಿಕ್ಕಿದ್ದು. ಅವಾಗ ಏನು ಅನಿಸ್ತಿದ್ದಿಲ್ಲ ನಮಗೆ. ಯಾಕಂದ್ರೆ ಅವಾಗ ಗುರುಗಳು ಅನ್ನೋಕ್ಕಿಂತ ಅಜ್ಜಿ ಅಜ್ಜ ಅನ್ನೋ ಒಂದು ಫೀಲೇ ಇತ್ತು. ಯಾವಾಗಂದ್ರೆ, ಯಾಕಂದ್ರೆ ನಾವೆಲ್ಲೂ ಅಜ್ಜಿ ಅಜ್ಜನ್ ಮನೆಗೆ ಹೋಗ್ತಿದ್ದಿಲ್ಲ. ಯಾವಾಗ್ಲೂ ರಜಕ್ಕೆ ಇಲ್ಲೇ ಬರ್ತಿದ್ವಿ. ಹೌದೌದು, ಯಾವಾಗ್ಲೂ ಅಷ್ಟೇ ಪ್ರೀತಿ. ಇವತ್ತಿಗೂ ಅಷ್ಟೇ ಪ್ರೀತಿ. ಯಾವಾಗಲೇ ಇದ್ರು, ಎಲ್ಲೇ ಇದ್ರು ಹೋಗಿ ಕಾಲಿಗೆ ಬಿದ್ದಿ ಕೂಡಲೇ ಬಂದ, ಈಗ ಬಂದ್ಯಾ ಅಂತ ಕೇಳ್ತಾರಲ್ಲ, ಅಷ್ಟೇ ಸಾಕು, ಇನ್ನೇನ್ ಬೇಡ. ಅಂದ್ರೆ ಗುರುಗಳಿಗೆ ನಮಗ್ ಗುರುಗಳೊಬ್ರೆ, ಗುರುಗಳಿಗೆ ನಮ್ ತರ 1000 ಜನ ಭಕ್ತರು. ಆ ಭಕ್ತರಲ್ಲೂ ನಾವು ಹೋಗಿ ಕಾಲಿಗೆ ಬಿದ್ದಿದ್ ಕೂಡ್ಲೆ ಈಗ ಬಂದ್ಯಾ ಅಂತ ಕೇಳ್ತಾರಲ್ಲ, ಅದ್ ಕೇಳೋದೇ ಸಾಕು ನಮಗೆ. ಅದು ಅಷ್ಟು ಸಂತೋಷ ಆಗುತ್ತೆ ಯಾವಾಗ್ಲೂ. ಈಗ ನೀವು ಬೆಳೀತಾ ಬೆಳೀತಾ ಹಿಂಗೆ ಸ್ಕೂಲ್ ಡೇಸ್ ಎಲ್ಲ ಮುಗೀತು, ಕಾಲೇಜ್ ಡೇಸ್. ಆ ಕಾಲೇಜ್ ಡೇಸ್ ಬಂದಾಗ ಅದ್ರಲ್ಲಿ ಯಾವ ರೀತಿ ನಿಮಗೆ ಅಪ್ಪ ಅನುಭವ ಕೊಟ್ಟಿದ್ದಾರೆ, ಅಲ್ಲಿ ಏನೋ ನಿಮಗೆ ತೊಂದರೆ ಆಗಿತ್ತಂತೆ, ಈ ಎಲ್ಲ ವಿಚಾರ ಹೇಳಿ. ಕಾಲೇಜ್ ಡೇಸ್ ಅಂತ ಬಂದಾಗ ನಂದು ಕೊರೋನಾದಲ್ಲಿ ನಾನು ಕಾಲೇಜ್ ಸೇರ್ಬೇಕಾಗಿ ಬಂದಿದ್ದು. ನಂಗೆ ಇನ್ನೂ ನೆನಪಿದೆ. ಸೇರೋಕ್ಕೂ ನನ್ನ ಹತ್ರ ದುಡ್ಡಿದ್ದಿಲ್ಲ, ನಮ್ಮ ಮನೇಲಿ ದುಡ್ಡೇ ಇದ್ದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಕಷ್ಟನೇ. ಆಗ ಕೊರೋನಾ, ಯಾರಿಗೂ ದುಡಿಮೆ ಇಲ್ಲ, ಎಲ್ಲ ಕಷ್ಟ ಆಗ್ತಾ ಇತ್ತು. ನಮಿಗೂ ಕಷ್ಟನೇ. ಅವಾಗ ಏನು ಗೊತ್ತಿಲ್ಲ. ಅವಾಗ ಫಸ್ಟಿಗೆ ಸೇರಿದ್ದು ತುಂಬಾ ಕಷ್ಟಪಟ್ಟು, ಮನೇಲಿ ಇದ್ದಿದ್ ಬಂಗಾರ ಎಲ್ಲ ಅಡ ಇಟ್ಟು ಸೇರಿದ್ ನಾವು, ಆಯ್ತಾ. ಆಮೇಲೆ ಅಪ್ಪ ಅದಕ್ಕಿಂತ 1 ವರ್ಷ ಇಲ್ಲ ಕೊರೋನಾ ಆದ್ಮೇಲೆ ಅಪ್ಪ ನಮಗೆ ನಮ್ಮ ಅಪ್ಪ ಸ್ಕೂಲ್ ಟ್ರಿಪ್ ಮಾಡ್ತಿದ್ರು. ಒಂದು ವ್ಯಾನ್ ಕೊಟ್ರು. ಅಂದ್ರೆ ಅಪ್ಪನೇ ಕೊಟ್ರು. ಅದಂದ್ರೆ ಬೆಂಗಳೂರು ಉದಯಣ್ಣ ಅವ್ರ ವ್ಯಾನ್ ಅದು. ಅದನ್ನ ನಮ್ಮಪ್ಪಂಗೆ ಅಪ್ಪ ಕೊಟ್ರು. ನಾವು ಅವ್ರ ಹತ್ರ ತಗೊಬೇಕು ಅಂತ ಇದ್ವಿ. ಆಮೇಲೆ ಅಪ್ಪನ ಹತ್ರ ಬಂದು ಕೇಳಿದ್ಕೆ, ಇಲ್ಲ 50,000 ರೂಪಾಯಿ ಕೊಡ್ತಾನ ಅವನು, 50,000 ರೂಪಾಯಿ ಇಸ್ಕೊಬೇಕು. ಉದಯಣ್ಣಂಗೆ ಹೇಳಿದ್ರು, 50,000 ರೂಪಾಯಿ ಇಸ್ಕೊಬೇಕು ನೀವು ಅಂತ. ಆಮೇಲೆ 1 ನಿಮಿಷ ಬಿಟ್ಟು ಮತ್ತೆ ಹೇಳಿದ್ರು, ಇಲ್ಲ 50,000 ರೂಪಾಯಿನೂ ಅವ್ನ್ ಕೊಡಲ್ಲ, ನಾನ್ ನಿಮಗ್ ಕೊಡ್ತೀನಿ ಅಂತ. ಅಲ್ಲಿಗೆ ಉದಯಣ್ಣ ಅವ್ರು, ಇಲ್ಲಪ್ಪ ಕೊಡೋದೇ ಬೇಡ ಅಂತ ಹೇಳಿ ಆ ಕಾರ್ ಕೊಟ್ರು. ಅಂದ್ರೆ ಆಗ್ಲೂ ನಮ್ಮಪ್ಪ ಒಂದು ಸ್ಕೂಲ್ ಟ್ರಿಪ್ ಮಾಡ್ತಾ ಇದ್ರಲ್ಲ, ಹೊಸ ವ್ಯಾನ್ ತಗೊಂಡಿದ್ರು. ಅವ್ರಿಗೆ ಅದು ಕಳ್ಕೊಂಡಿದ್ದು ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಕೊರೋನಾದಲ್ಲಿ ಕೊಟ್ಬಿಟ್ರು ವ್ಯಾನ್ ಅನ್ನ, ಅದ್ ಬೇಜಾರಾಗಿತ್ತು. ಅಪ್ಪ ಏನೋ ಗೊತ್ತಿಲ್ಲ, ಆ ವ್ಯಾನ್ ಕೊಟ್ರು. ಆ ವ್ಯಾನ್ ಒಂಥರ ನಮ್ಮ ಮನೆಗೆ ಲಕ್ಷ್ಮಿ ಬಂದಂಗ್ ಬಂದ್ಬಿಡ್ತು. ಅದು ವ್ಯಾನ್ ಬಂದಾಗಿಂದ ನಮ್ಮ ಮನೆಗೆ ಯಾವತ್ತೂ ನಮಗೆ ಅಷ್ಟು ಕಷ್ಟ ಅನ್ನೋದೇ ಆಗಿಲ್ಲ. ಈಗ್ಲೂ ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ನನ್ನ ತಂಗಿನೂ ಇಂಜಿನಿಯರಿಂಗ್ ಮಾಡ್ತಾರೆ, ನಾನು ಇಂಜಿನಿಯರಿಂಗ್ ಮುಗಿಸ್ದೆ. ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಫೀಸು, ಏನು ಅಂತಾನೆ ಗೊತ್ತಿಲ್ಲ. ಇವತ್ತು ಇರ್ತಿದ್ದಿಲ್ಲ, ತಕ್ಷಣಕ್ಕೆ ಬರೋದು, ಹೆಂಗೋ ನಡೆದೋಗ್ಬಿಡ್ತು. ಇವತ್ತಿಗೆ
ಎಲ್ಲೇ ಹೋದ್ರು ನಾವು ನೋಡಿದ್ರೆ ನಾವೊಂದು ಡ್ರೈವರ್ ಮಗ ಅಂತ ಹೇಳ್ಕೊಳೋ ಸ್ಥಿತಿಯಲ್ಲೇ ಇಲ್ಲ. ಪರಮಾತ್ಮ ಹಂಗೆ ಇಟ್ಟಿಲ್ಲ, ಒಳ್ಳೆ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಆಮೇಲೆ ಕಾಲೇಜಿಗೆ ಹೋಗ್ಬೇಕಾದ್ರು ಅಷ್ಟೇ, ಕಾಲೇಜಿಗೆ ಹೋದ್ ಫಸ್ಟ್ಗಳಲ್ಲಿ ನನಗೆ ಕೆಲವೊಂದೊಂದು ಭಾರಿ ಅಪ್ಪ ಅಂದ್ರೆ ಗೊತ್ತಿದ್ದು ದೇವ್ರು ಅಂತ ಗೊತ್ತಿತ್ತು, ದೃಢತೆನೂ ಇತ್ತು. ಆದ್ರೆ ಕೆಲವೊಂದೊಂದ್ಸತಿ ಮನುಷ್ಯ ಹೆಂಗೆ ಮೈ ಮರ್ತ್ ಬಿಡ್ತಾನೆ ಅನ್ನೋಕೆ, ನಾನೇ ಆಗಿರ್ಬೋದು ಕಾಲೇಜಿಗೆ ಓದೋ ಹೊಸ್ತು ಒಂಥರ ಮಾಯೆ ಕಾಲೆ. ಅಂದ್ರೆ ಪ್ರಾಪಂಚಿಕವಾಗಿ ನಾನು ಶಿವಮೊಗ್ಗ ಬಿಟ್ಟು ಅದೇ ಹೋಗಿದ್ದು ಫಸ್ಟ್. ನಾನು ಎಲ್ಲೂ ಶಿವಮೊಗ್ಗ ಬಿಟ್ಟು ಹೋಗಿದ್ದಿಲ್ಲ ಅದುವರೆಗೂ. ಶಿವಮೊಗ್ಗದಲ್ಲೇ ಓದ್ತಿದ್ದೆ, ಆಶ್ರಮ ಇತ್ತು, ಪ್ರತಿ ವಾರ ಹೋಗ್ತಿದ್ವಿ ನಾವು. ಪ್ರತಿ ವಾರ ಹೋಗ್ತಿದ್ವಿ. ಅಲ್ಲಿಗೆ ಹೋಗಿದ್ ಕೂಡಲೇ ಆಲ್ ಆಫ್ ಅ ಸಡನ್ ನಾನು ಪೂರ್ತಿ ನನಗೆ ಆಗ್ಬಿಡ್ತು. ಹೆಂಗಾಗಿಬಿಡ್ತು ಅಂದ್ರೆ ನಾನು ಮರ್ತ್ಬಿಟ್ಟೆ ಎಲ್ಲದನ್ನು, ಅಪ್ಪನ್ ಮರ್ತ್ಬಿಟ್ಟೆ. ಏನೋ ಒಂಥರ ಮಾಯೆ ನನಗೆ. ಕಾಲೇಜು, ಹೊಸ ಕಾಲೇಜು, ಆಗೇನೋ ಈ ಕಾಲೇಜ್ ಅಂತ ಹೋಗ್ತಿದ್ದಂಗೆ ಫ್ರೆಂಡ್ಸು, ಗ್ಯಾಂಗು ಈ ತರ ಮಾಡಿ ಭಗವಂತ ಅನ್ನೋನ್ನೇ ಮರ್ತ್ಬಿಟ್ಟೆ. ನಾನು ಯಾವಾಗ್ಲೂ ಒಂದು ಮೂರ್ತಿ ತಗೊಂಡು ಹೋಗಿದ್ದೆ ಕಾಲೇಜಿಗೆ, ದತ್ತಾತ್ರೇಯರದ್ದು ಒಂದು ಮೂರ್ತಿ ತಗೊಂಡೋಗಿದ್ದೆ. ಆ ಮೂರ್ತಿ ಇಟ್ಟಿದ್ದೆ ಅಷ್ಟೇ ನನ್ನ ಕಬೋರ್ಡ್ ಅಲ್ಲಿ. ನನ್ನೊಂದು ಸ್ಟ್ಯಾಂಡ್ ಇತ್ತು, ಆ ಸ್ಟ್ಯಾಂಡಲ್ಲಿ ಆ ಮೂರ್ತಿ ಇಟ್ಟಿದ್ದೆ. ಆದ್ರೆ ಒಂದು ದಿವಸ ಪೂಜೆ ಮಾಡ್ಲಿಲ್ಲ, ಒಂದು ದಿವಸ ಒಂದು ಊದಿನ ಕಡ್ಡಿ ಹಚ್ಚಲಿಲ್ಲ ನಾನು. ಹೆಂಗಾಗ್ಬಿಟ್ಟೆ ಅಂದ್ರೆ ಪೂರ್ತಿ ಪ್ರಾಪಂಚಿಕವಾಗ್ಬಿಟ್ಟೆ. ನಂಗೆ ಅಪ್ಪಂದು ಒಂದು ಶಿವರಾತ್ರಿಗೆ ಬರ್ಲಿಲ್ಲ, ಅಂದ್ರೆ ನಾನ್ ಫ್ರೀ ಇದ್ದಿಲ್ಲ, ಆದ್ರೂ ನಾನ್ ಬರ್ಬೋದಿತ್ತು, ಹೆಂಗೋ ಕಷ್ಟ ಪಟ್ಕೊಂಡ್ ಬರ್ಬೋದಿತ್ತು. ಆದ್ರೆ ಅದು ಬರ್ಬೇಕು ಅಂತ ನಮ್ಮ ಮನ್ಸಲ್ಲಿ ಇದ್ರ ಅಪ್ಪ ಯಾವ್ದ್ ರೀತಿನ ದಾರಿ ಮಾಡ್ಬಿಡ್ತಾರೆ. ಆ ಮನ್ಸೇ ಬರ್ಲಿಲ್ಲ ನನಗೆ. ಏನೋ ಬಿಡು ಪ್ರಾಪಂಚಿಕವಾಗಿ ಮುಳುಗ್ಬಿಟ್ಟೆ. ಒಂದು ಸೆಮ್ ಆಯ್ತು. ಒಂದು ಸೆಮ್ ಆಗಿದ್ ಕೂಡ್ಲೆ ನನಗೆ ಒಂದೊಂದೇ ಸತ್ಯ ಕಾಣ್ತಾ ಹೋದ್. ನಾನು ಯಾರ್ಯಾರು ನಂಬಿದ್ದೆ, ಯಾರು ಸತ್ಯ ಅನ್ಕೊಂಡಿದ್ದೆ, ಫ್ರೆಂಡ್ಸು ಎಲ್ಲರೂ ಚೇಂಜ್ ಆಗಿ ಶುರು ಆದ್ರು. ನಂದು ಎರಡು ಸಬ್ಜೆಕ್ಟು ಫೇಲ್ ಆಯ್ತು. ಆಗ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಚೆನ್ನಾಗಿ ಓದ್ತಾ ಇದ್ದೆ, ಇದ್ ಮಾಡ್ತಾ ಇದ್ದೆ, ಫೇಲ್ ಆಗೋದೇ ಅಲ್ಲ, ಫೇಲ್ ಆಯ್ತು. ಫೇಲ್ ಆಗಿದ್ ಕೂಡ್ಲೆ ನನಗೆ ಒಂಥರ ಎಲ್ಲ ಒಂದೇ ಸತಿ ಆಗಿದ್ ಕೂಡ್ಲೆ ನಂಗೆ ಒಂಥರ ಏನು ತೋಚ್ದೆ ಹೇಳ್ದಂಗ ಆಗ್ಬಿಡ್ತು. ಸೀದಾ ಮತ್ ನಾವೇ ತೋಚ್ತಿಲ್ದಾಗ ಏನ್ ಮಾಡ್ತೀವಿ, ಹೋಗ್ ಮತ್ತೆ ಅಪ್ಪ ಅಂತೀವಿ. ಎಲ್ಲ ಇದ್ದಾಗ ಮರ್ತು ಬಿಡ್ತೀವಿ, ಅದೊಂಥರ ಮಾಯ ಮುಚ್ಕೊಂಡಿರುತ್ತಲ್ಲ. ತೋಚ್ದಿಲ್ದಾಗ ಹೋಗಿ ಮತ್ತೆ ನಾನು ಅಪ್ಪನ್ ಫೋಟೋ ಹಿಡ್ಕೊಂಡು ಕಾಲಿಗೆ ಬಿದ್ರು. ಹತ್ರ ಎಲ್ಲ ಹತ್ತು ನನ್ ಕೇಳ ಆಗ್ತಿಲ್ಲಪ್ಪ. ನಂಗೆ ಇನ್ನೂ ನೆನಪಿದೆ, ಒಂದು ಅಪ್ಪನ್ ಫೋಟೋ ಇತ್ತು, ಅದನ್ನ ರಾತ್ರಿ ಎದೆ ಮೇಲೆ ಇಟ್ಕೊಂಡು ಅಪ್ಕೊಂಡ್ ಮಲ್ಕೊಂಡಿದ್ದೆ ನಾನು. ನನ್ ಕೈಲ ಆಗ್ತಾನೆ ಇಲ್ಲ, ಇಲ್ಲಿಗೆ ನನ್ ಕೈಲ ಆಗಲ್ಲ ಅಂತ. ಯಾಕಂದ್ರೆ ಹಂಗ ಆಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಅವಾಗ. ಏನ್ ಮಾಡ್ಲಿ, ನನಗೆ ಇದೆಲ್ಲ ಹೊಸ್ತು, ಮನೆ ಬಿಟ್ಟು ಬೇರೆ ಹೋಗಿದ್ದೆ, ಎಲ್ಲ ಹೊಸ್ತಾಗಿರೋದ್ರಿಂದ ಆಮೇಲೆ ಏನಾಗ್ಬಿಡ್ತು, ಅಪ್ಪನ್ ನಾನು ಬಿಡ್ಲೇ ಇಲ್ಲ. 2ನೇ ಸೆಮ್ಮಿಗೆ ಬಂದೆ. 2ನೇ ಸೆಮ್ಮಲ್ಲಿ ಏನ್ ಮಾಡಕ್ ಶುರು ಮಾಡಿದೆ, ಪಾರಾಯಣ ಮಾಡಕ್ ಶುರು ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಬೈಯೋರು. ನನ್ನ ಫ್ರೆಂಡ್ ಬೈಯೋನೊಬ್ಬ, ನೀನ್ ಓದೋದ್ ಬಿಟ್ಟು ಇದನ್ನ ಓದ್ತಾ ಇದೆ, ಇದನ್ನ ಓದ್ರೆ ನಿಂಗೆ ಪಾಸ್ ಆಗತ್ತಾ, ನೀನ್ ಓದೋದನ್ನ ಓದ್ಬೇಕು ತಾನೆ ಅಂತ ಬೈಯೋರು. ನನಗೇನೋ ಅನ್ಸ್ತಿದ್ದಿಲ್ಲ. ಪಾಪ ಅವ್ರದ್ದು ತಪ್ಪಲ್ಲ, ಅವ್ರು ಬೆಳೆದ್ ಬಂದಿರೋ ವಾತಾವರಣ. ನಾನು ಅವ್ರನ್ನ ಬೈಯೋದು ಅಲ್ಲ, ಇಲ್ಲ ಅವ್ರಿಗೇನೋ ಹೇಳೋದು ಅಲ್ಲ. ಅವರು ಆತರ ವಾತಾವರಣದಲ್ಲಿ ಬೆಳೆದ್ ಬಂದಾರೆ. ನಂಗೆ ಗೊತ್ತಿದೆ ಇದರಿಂದ ಏನಾಗುತ್ತೆ, ಏನ್ ಬಿಡುತ್ತೆ ಅಂತ. ಮತ್ತೆ ಕುತ್ಕೊಂಡು ಪಾರಾಯಣ ಮಾಡಿ, ಇಲ್ಲಪ್ಪ ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತ ಹೇಳಿ 2ನೇ ಸೆಮ್ ಬರುತ್ತೆ. ಎಲ್ಲದೂ ಪಾಸ್ ಆಯ್ತು. ಅಲ್ಲಿಂದ ಒಂದು ದಾರಿಗೆ ಬಂದು ನಿಂತೆ ನಾನು ಮತ್ತೆ. ಆಮೇಲೆ ಮತ್ತೆ ಅಪ್ಪನ ಹತ್ರ ಬಂದೆ. ದೀಪಾವಳಿ ಇತ್ತವ, ದೀಪಾವಳಿ ಹಬ್ಬಕ್ಕೆ ಬಂದು ಅಪ್ಪನ ಕಾಲಿಗೆ ಬಿತ್ತು. ಸುಮ್ನೆ ಕಾಲಿಗೆ ಬಿದ್ದು ಹೋಗ್ತಾ ಇದ್ದೆ. ಜೋಬಲ್ಲಿ ದುಡ್ಡಿದ್ದದನ್ನ ಕೊಟ್ಟು ಹೋಗೋ ಬಟ್ಟೆ ತಗೋ ಅಂತೇಳಿ ಕೊಟ್ಟು ಕಳಿಸ್ತು. ಅಂದ್ರೆ ಗುರುದ್ ಎಂತ ಪ್ರೀತಿ ಅಂದ್ರೆ, ಭಕ್ತರು ಯಾವತ್ತಾದ್ರೂ ಗುರುನ ಮರಿಬೋದು, ನಾವು ಯಾವತ್ತಾದ್ರೂ ಗುರುನ ಇಲ್ಲಪ್ಪ ಅಂತೇಳಿ ಮರ್ತ್ ಬಿಡ್ಬೋದು. ಆದ್ರೆ ಗುರು ಒಂದ್ಸತಿ ಭಕ್ತ ಅಂತ ಹೇಳಿದ್ಮೇಲೆ ಅವ್ನಿಗೆ ಪೆಟ್ಟು ಕೊಟ್ಟು ನೋಡ್ತಾನೆ, ಪೆಟ್ಟು ಕೊಟ್ಟಿ ನೋಡಿ ಕಾಯ್ತಾನೆ, ಕೈ ಬಿಟ್ಬಿಡಲ್ಲ. ಇವನು ಹೋಗ್ಲಿ, ಇವ್ನು ನನ್ನನ್ನ ಮರ್ತಾ, ಇವನನ್ನ ಬಿಟ್ಬಿಡೋಣ, ಅದಿಲ್ಲ ಆಯ್ತಾ. ನನಗೆ ಪೆಟ್ಟು ಕೊಟ್ಟು ಅವನ ಹತ್ರ ಬರ್ತಾನ, ಅವ್ನು ಏನ್ ಮಾಡ್ತಾನೆ. ನನಗದು ತುಂಬಾ ಅನುಭವ ಆಗಿದೆ. 4 ವರ್ಷನೂ ಅಷ್ಟೇ. ಮತ್ತೆ ಒಂದೊಂದೇನೋ ಬರ್ತಾ ಹೋಗೋದು ನನಗೆ, ಅದನ್ನ ಹಂಗಂಗೆ ಪಾರ್ ಮಾಡೋರು. ಅಂದ್ರೆ ನನಗೆ ತುಂಬಾ ಒಂಥರ ಓದೋದ್ರಲ್ಲಿ ಚೆನ್ನಾಗಿ ಓದ್ತಿದ್ದೆ, ಆದ್ರೆ ನನಗೆ ಓದಕ್ ಮನ್ಸೇ ಆಗ್ತಿದ್ದಿಲ್ಲ. ಸುಮ್ನೆ ಕೂತ್ಕೊಂಡ್ಬಿಡ್ತಿದ್ದೆ, ಏನೋ ಆಗ್ತಿದ್ದಿಲ್ಲ. ನಂಗೆ ಇನ್ನೂ ನೆನಪಿದೆ, ಕೊನೆ ಸೆಮ್ ಬರಿಬೇಕಾರೆಲ್ಲ ಆಗ ಒಬ್ಬೊಬ್ರೆ ಆಲ್ಬಮ್ ಮಾಡಿ ಹಾಡು ಹೇಳಿ ಕಳ್ಸೋಕೆ ಹೇಳ್ತಾ ಇದ್ರು. ಆಲ್ಯಮ್ಮ ಅವ್ರು ಫೋನ್ ಮಾಡಿ ನನಗೆ ಹೇಳಿದ್ರು, ಕಳ್ಸು ಅಂತೇಳಿ. ನನಗೆ ನಾಳೆ ಎಕ್ಸಾಮು, ಇವತ್ತು ಬೆಳಗ್ಗೆ ಎದ್ದು ಹಾಡು ಹೇಳ್ತಾ ಇದ್ದೀನಿ, ರೆಕಾರ್ಡಿಂಗಿಗೆ ಹಾಡು ಹೇಳ್ತಾ ಇದ್ದೀನಿ. ನಂದು ಮನೆ ಮಾಡ್ಕೊಂಡಿದ್ವಿ ನಾವು, ಹಾಡು ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರೋರು, ನನಗೆ ಕೇಳೋರು, ಏನು ಹಾಡು ಹೇಳ್ತಿದ್ಯಲ್ಲೋ, ನಾಳೆ ಎಕ್ಸಾಮ್ ಕಣೋ, ನೀನು ಇವತ್ತು ಕೂತ್ಕೊಂಡು ಹಾಡು ಹೇಳ್ತಿದ್ಯಲ್ಲ ಅಂತ. ನಾನು ಮಾತು ಕೊಟ್ಬಿಟ್ಟಿನಿ, ಇವತ್ತು ಸಂಜೆ ಒಳಗೆ ನಿಮಗೆ ಹಾಡು ಕಳಿಸ್ತೀನಿ ಅಂತ. ಕೊನೆಗೆ ನನಗೆ ಆಗ್ದಿಲ್ರು. ರಾತ್ರೆಲ್ಲ ಅಂದ್ರೆ ಮನೆಯಲ್ಲಿ ಮಾತಾಡ್ತಾನೆ ಇರೋರು ಫ್ರೆಂಡ್ಸ್, ಬೇರೆಯವರೆಲ್ಲ ಅದು ಡಿಸ್ಟರ್ಬೆನ್ಸ್ ಇರಬಾರ್ದು.
ಒಂದೊಂದ್ಸತಿ ಟೆರೆಸ್ ಮೇಲೆ ಕುತ್ಕೊಂಡು ಹೇಳ್ತಿದ್ದೆ, ಇಲ್ಲಾಂದ್ರೆ ರಾತ್ರಿ 2 ಗಂಟೆ 3 ಗಂಟೆಗೆ ಒಂದೊಂದ್ಸತಿ ಹಾಡು ಹೇಳಿದೀನಿ ಒಂದೊಂದು ಹಾಡು, ಯಾಕಂದ್ರೆ ಅವಾಗ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಹೇಳಿ ಮನೆ ಟೆರೆಸ್ ಮೇಲೆ ಹೋಗಿ ಹೇಳ್ತಾ ಇದ್ದೆ. ಏನಾಗ್ಬಿಡ್ತು, ಕೊನೆ ಸೆಮಿನ್ ಪೇಪರು ಬರಿತಿದ್ದೆ ನಾನು ಆಲ್ರೆಡಿ. ನನಗೆ ಗೊತ್ತಿತ್ತು, ಯಾಕಂದ್ರೆ ನಂದೊಂದು ಆಗೊಂದು 2 ಬ್ಯಾಕ್ ಇತ್ತು, ಕಡೆ ಸೆಮ್ಮಲ್ಲೂ 2 ಬ್ಯಾಕ್ ಇತ್ತು. ಹೆಂಗಂದ್ರೆ ಇವತ್ತು 5ನೇ ಸೆಮಿನ್ ಪೇಪರ್ ಬರಿಬೇಕಿತ್ತು, ನಾಳೆ 6ನೇ ಸೆಮಿನ್ ಪೇಪರ್ ಬರೀಬೇಕು, ಅದ್ರ ನೆಕ್ಸ್ಟ್ ದಿನ 7ನೇ ಸೆಮಿನ್ ಪೇಪರ್ ಬರೀಬೇಕಿತ್ತು. ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನಾನು ಅದನ್ನ ಬರ್ದಿದ್ದಿಲ್ಲ, ಬ್ಯಾಕ್ ಆಗಿದ್ದ ನಾನು ಬರ್ದಿದ್ದಿಲ್ಲ, ಯಾಕಂದ್ರೆ ಕಂಟಿನ್ಯೂಸ್ ಬಂದಿತ್ತು. ಈ ಸೆಮಿನ್ ಪಾಸ್ ಆಗ ನೆಕ್ಸ್ಟ್ ಸೆಮಿನ್ ನೋಡೋಣ ಅಂತ ಬರ್ದಿದ್ದಿಲ್ಲ. ಕೊನೆ ಸೆಮ್ಮಲ್ಲಿ ಕುತ್ಕೊಂಡ್ಬಿಟ್ಟಿನಿ, ನಂಗೆ 3 ಪೇಪರ್ ಬರಿಬೇಕು. ನಾನು ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಷ್ಟು ಕಷ್ಟ ಬರುತ್ತೆ ಪೇಪರು. ನಂಗೆ ಗೊತ್ತಿದೆ ಅಷ್ಟು ಕಷ್ಟ ಬರ್ತಿದ್ದೆ ಪೇಪರ್ ಅಂತ. ಏನ್ ಮಾಡೋದು ಗೊತ್ತಿಲ್ಲ. ಫಸ್ಟ್ನೇ ದಿವಸ ಹೋದೆ, 5ನೇ ಸೆಮಿನ್ ಪೇಪರ್ ಬರ್ದೆ. ಪಾಸ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲಪ್ಪ, ನಿನ್ನ ಹೆಸರೇಳಿ ಬರಿತೀನಿ ಅಂತ ನಾ ಎಲ್ಲಾ ಪೇಪರ್ ಮೇಲೂ ದತ್ತ ಅಂತ ಬರೀತಿದ್ದೆ. ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ನಮ್ಮ ಮಿಸ್ಗಳೆಲ್ಲ ಒಂದ್ಸತಿ ಕರೆದು ನಾನು ವಾರ್ನ್ ಮಾಡಿದ್ರು, ಈ ತರ ಬರೆಯಂಗಿಲ್ಲ OMR ಶೀಟ್ ಮೇಲೆ, ನಿಂದು ಪ್ರಾಬ್ಲಮ್ ಆದ್ರೆ ನಿನ್ನನ್ನು ಕಳಿಸ್ತೀವಿ VTOಗೆ ಅಂತ. ಮೇಡಮ್ ಅವ್ರಿಗೆ ಹೇಳಿ ಬಂದಿದ್ದೆ, ನಾನು ಎಲ್ಲೇ ಪ್ರಾಬ್ಲಮ್ ಆದ್ರೂ ನಾನು ಹೋಗ್ತೀನಿ, ಇದನ್ನ ಬರೆಯೋದ್ ಬಿಡಲ್ಲ ಅಂತ. ಕೊನೆಗೆ ದತ್ತ ಅಂತ ಬರ್ದಿ, ಏನೋ ಗೊತ್ತಿಲ್ಲ ನನಗೆ, ಎಲ್ಲದೂ ಪಾಸ್ ಆಗ್ಬಿಡ್ತು. ಎಂತೆಂಥವ್ರು ಆ ವರ್ಷದ ಕಷ್ಟದ ಪೇಪರ್ ಅಲ್ಲಿ ಎಂತೆಂಥವ್ರು ಫೇಲ್ ಆಗ್ಬಿಟ್ರು. ನಮ್ಮ ಕ್ಲಾಸ್ ಟಾಪರ್ಸ್ ಎಲ್ಲ ಫೇಲ್ ಆಗ್ಬಿಟ್ರು. ಆದ್ರೆ ನಂದು ಹೆಂಗ್ ಪಾಸ್ ಆಗಿ, ನಾನು ಅಷ್ಟು ನಾನು ಬರ್ದವನೇ ಅಲ್ಲ, ನಾನು ಏನೋ ಅಪ್ಪನ ಹೆಸರು ಹೇಳ್ತಿದ್ದೆ, ಸುಮ್ನೆ ಗೊತ್ತಿದ್ದಷ್ಟು ಬರೀತಿದ್ದೆ. ಆಮೇಲೆ ಕೊನೆದೆಲ್ಲ ಏನ್ ಮಾಡ್ತಿದ್ದೆ, ಸುಮ್ನೆ ಕತೆ ಏನೋ ಪೇಜ್ ತುಂಬಿಸೋಣ ಅಂತ ಕತೆ ಬರೀತಿದ್ದೆ, ಎದ್ದೇಳ್ತಿದ್ದೆ, ಬರ್ತಿದ್ದೆ. ಎಲ್ಲಾ ಪಾಸ್ ಆಯ್ತು. ಆಮೇಲೆ ಇಂಟರ್ನ್ಶಿಪ್ ಅದು ಮುಗೀತು. ಒಟ್ಟು ನಾನು ಹೆಂಗ್ ಇದನ್ನೆಲ್ಲದನ್ನು ಮಾಡೀನಿ ಅನ್ನೋದು, ಇಂಜಿನಿಯರಿಂಗ್ ಇಂದ ಹಿಡಿದು ಸ್ಕೂಲ್ ಡೇಸ್ ಇಂದ ಹಿಡಿದು ನನ್ನ ಜೀವನ ಹೆಂಗ್ ನಡೀತಿದೆ ಅಂತ ಇವತ್ತಿಗೂ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೆಂಗ್ ಇದನ್ನ ನಡೆಸ್ತಾ ಇದ್ದೀನಿ, ಇದು ಹೆಂಗ್ ಮುಂದೋಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಂಗೆ ಏನಾರ ಕಷ್ಟ ಬಂದಿದ್ ಕೂಡಲೇ ಪರಮಾತ್ಮ ಅಂತ ಮತ್ತೆ ಇನ್ನೊಂದ್ಸತಿ ಕೈ ಮುಗಿತೀನಿ. ಆದ್ರೆ ಈಗ ನಾನು ಅಂದ್ಕೊಂಡಿರೋದು ಅಂದ್ರೆ, ಕಷ್ಟನೋ ಸುಖನೋ ಗೊತ್ತಿಲ್ಲ, ಪರಮಾತ್ಮನ ನಂಬಿ ನೀ ಎಲ್ಲೇ ಹೆಜ್ಜೆ ಇಟ್ರು ಮುಂದ್ ಹೋಗ್ಬೋದು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು. ಯಾಕಂದ್ರೆ ನಾನಾಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ಎಲ್ಲ ಹಿಂದಿನ ನಾವು ನೋಡಿದವ್ರಿಗೆ ಎಲ್ರಿಗೂ ಗೊತ್ತು. ಅಂತ ಏನು ಹೇಳ್ಕೊಳೋ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ ನಾವು. ಏನಂದ್ರೆ ಏನೂ ಇದ್ದಿಲ್ಲ. ಅವತ್ತು ಮನೆಗೆ ಬಿಟ್ಟಾಗ ನಮ್ಮ ಅಪ್ಪಂಗೆ 2,000 ರೂಪಾಯಿ ಸಂಬಳ ಇತ್ತು. ಅಷ್ಟೇ. ಅಷ್ಟರಿಂದ ಹಿಡಿದು ಇವತ್ತಿನವರೆಗೂ ನಾವು ಬದುಕ್ತಾ ಇದೀವಿ, ಕಣ್ಣಿಗೆ ಇಷ್ಟಪಟ್ಟು ತಿಂತಾ ಇದೀವಿ ಅಂದ್ರೆ ಏನೇ ತಿಂತಾ ಇದೀವಿ, ಉಡ್ತಾ ಇದೀವಿ, ಒಳ್ಳೆ ಬಟ್ಟೆ ಹಾಕ್ತಾ ಇದೀವಿ ಅಂದ್ರೆ ಎಲ್ಲ ಪರಮಾತ್ಮಂದೇ. ಎಷ್ಟೋ ಸಲ ಹೌದೌದು, ಯಾವಾಗೂ ಎಷ್ಟೋ ಸತಿ ಆಗಿರ್ಬೋದು. ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಬಂದಾಗ್ಲೂ ಅಪ್ಪ ಪಾರಾಯಣ ಟೈಮಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಪಾರಾಯಣ ನಡಿಬೇಕಾದ್ರೆ ನಾನು 7th ಸೆಮ್ ಅಲ್ಲಿ ಇದ್ದೆ. ಇಂಜಿನಿಯರಿಂಗ್ ಇನ್ನೂ ಮಾಡ್ತಿದ್ದೆ. ಪಾರಾಯಣ ನಡೀತಾ ಇತ್ತು. 8th ಸೆಮ್ಮಿಗೆ ನಾನು ಬೆಂಗಳೂರು ಹೋದೆ. 7th ಸೆಮ್ ಅಲ್ಲಿ ಪಾರಾಯಣ ನಡಿಬೇಕಾದ್ರೆ ನಂಗೆ ಬರೋಕೆ ಆಗಿಲ್ಲ. ಒಂದ್ ದಿವಸ ಅಪ್ಪ ಸಡನ್ ಆಗಿ ಕನ್ಸಲ್ಲಿ ಬಂದು ಹೇಳಿದ್ರು, ಈ ಪಾರಾಯಣ ಮಾಡ್ಲಿಲ್ಲ ಅಂದ್ರೆ ಜನ್ಮನೇ ವ್ಯರ್ಥ ಅಂತ ಹೇಳಿದ್ರು ನನಗೆ. ನಾ ಇದ್ದೆ ಅವಾಗ, ನಾನು ಅಮ್ಮ ಏನೋ ಇದ್ದಂಗಿತ್ತು ಕನ್ಸಲ್ಲಿ. ಆಯ್ತು ಅಂತ ಹೇಳಿ ನಾನು ಅಪ್ಪನ ಹತ್ರ ಬಂದು ಒಂದಿನ ಬೆಳಗ್ಗೆ ಬಂದೆ. 7th ಸೆಮ್ ಎಲ್ಲ ಮುಗಿಸಿ ಅಪ್ಪನ ಹತ್ರ ಒಂದಿನ ಬೆಳಗ್ಗೆ ಬಂದು ನಾನು ಅಮ್ಮ ಹೇಳಿದ್ವಿ, ಅಪ್ಪ ಹಿಂಗಪ್ಪ ಹಿಂಗ್ ಕನ್ಸ್ಬಿತ್ತು ಅಂತ ನೀವ್ ಹಿಂಗ್ ಹೇಳಿದ್ರಿ ಅಂತ. ಆಮೇಲೆ ಅಪ್ಪ ಏನಂದ್ರು, ಆಯ್ತು ಊಟ ಪ್ರಸಾದ ಟೈಮಿಗೆ ಬಂದಿದ್ದು 9-9:30 ಆಗಿತ್ತು. ಆಯ್ತು ಹೋಗಿ ಪ್ರಸಾದ ಮಾಡ್ಕೊಂಡ್ ಬನ್ನಿ ಅಂತ. ಪ್ರಸಾದ ಮಾಡ್ಕೊಂಡು ನಾವು ಹೊರಡ್ಬೇಕಿತ್ತು. ಅಪ್ಪನ ಹತ್ರ ಹೋಗಿ ಕೇಳಿದ್ವಿ. ನಾವು ಕೇಳೋದ್ಕೂ ಅಪ್ಪ ತೆಗೆದು ಹೊಡ್ತೀವಪ್ಪ ಅಂತ ಕೇಳಿದ್ಕು ಅಲ್ಲಿ ಬುಕ್ ಅಪ್ಪ ಸಾಲಾಗಿ ಇಟ್ಕೊಂಡಿದ್ರು. ಒಂದಷ್ಟು ಬುಕ್ ಅಪ್ಪನ ಕ್ಯಾಬಿನ್ ಒಳಗೆ ಇಟ್ಕೊಂಡಿದ್ರು. ತೆಗೆದು ಬುಕ್ ಕೊಟ್ಟು ಕೊಟ್ಟು ಆಯ್ತಪ್ಪ. ನಮ್ಮಮ್ಮ ಹೇಳಿದ್ರು, ಇಲ್ಲಪ್ಪ ನಾನು ತಗೊಂಡೋಗಿದ್ದೀನಿ, ಬೇಡ ಅಂದ್ರು. ಇದು ಅವನಿಗೆ, ಅವನೆಲ್ಲಾರು ಹೋಗ್ತಾನಲ್ಲ ಅಲ್ಲಿ ಓದ್ತಂತವ, ಇರ್ಲಿ ಹಿಡ್ಕೊಳಕ್ ಹೇಳು ಅಂತೇಳಿ ನನ್ನ ಕೈಲಿ ಕೊಟ್ರು. ಆಮೇಲೆ ಬುಕ್ ಕೊಟ್ಟು ಬೆಂಗಳೂರಿಗೆ ಹೋಗ್ತಿದ್ದೆ ಅಂತ ಹೇಳಿದ್ದೆ ಅಪ್ಪ, ನೀನು ಇಂಟರ್ನ್ಶಿಪ್ಗೆ ಹೋಗ್ತೀನಿ ಅಂತ. ಜೋಬಿಂದ ತೆಗ್ದು ಎಷ್ಟು ದುಡ್ಡು ಅಂತನೂ ನೋಡಿಲ್ಲ, ಅಷ್ಟು ದುಡ್ಡನ್ನು ಇಟ್ಟು ಜೋಬಲ್ಲಿ ಕೆಲವೊಂದು ಚಿಲ್ಲರೆ ಇತ್ತು, ಚಿಲ್ಡ್ರನೂ ತೆಗೆದು ನನ್ನ ಕೈ ಮೇಲೆ ಬುಕ್ ಮೇಲೆ ಇಟ್ಬಿಟ್ರು. ನಾನು ಬುಕ್ ಹಿಂಗಿರುತ್ತೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ಹೋದೆ. ಈಗ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ನಮ್ಮ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೋ ಇಲ್ಲೋ ಏನೋ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮನೇ ಅಷ್ಟು ಕೊಡಲ್ಲ. 7,000-8,000 ನಮ್ಮ ಅಪ್ಪ ಅಮ್ಮನೇ ಇದುವರೆಗೂ ನನ್ನ ಕೈಲಿ ಕೊಡಲ್ಲ. ಅಪ್ಪ ಕರೆದು ಕೊಟ್ಟಾಗ ಈಗ ಏನಿದೆ ಗುರುಗೆ, ನನ್ನಂತ 1000 ಜನ ಭಕ್ತರು, ನನಗೇನು ಕೊಡ್ಬೇಕನ್ನೋದೇನಿದೆ ಆ ಪ್ರೀತಿ ಯಾರು ಕೊಡಲ್ಲ. ಈಗ ಬಂಧು ಬಾಂಧವರೇ ಯಾರೋ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರೆ ಅವ್ರು ಕೊಡ್ಬೇಕು ಅಂತಾನೂ ಅಲ್ಲ, ಕೊಡಲ್ಲ, ಯಾರು ಕೊಡಲ್ಲ. ಯಾರು ಕೊಡ್ತಾರೆ 7-8 ಸಾವಿರ? ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದಿಕ್ಬಿಡ್ಲೆ ಹಬ್ಬ ಅಂದ್ರೆ ಅಪ್ಪ ಅಮ್ಮ ಕೊಡ್ಬೋದು ಅಷ್ಟೇ. ಇಲ್ಲ ಅಂದ್ರೆ ಅಜ್ಜಿ ತಾತಂಗೆ ಸ್ವಲ್ಪ ಜಾಸ್ತಿ ಪ್ರೀತಿದ್ರೆ ಮೊಮ್ಮಕ್ಳ ಮೇಲೆ ಅವ್ರು ಕೊಡ್ಬೋದು ಅಷ್ಟೇ. ಆದ್ರೆ ಗುರುಗಳು ಅವರು ಹೆಂಗೆ ಅಂದ್ರೆ, ಅಪ್ಪ ನಾನು ಹೋಗ್ತೀನಿ ಅಂತ ಹೇಳಿ ಕೂಡಲೇ ಏನೋ ಬೇಕಾಗತ್ತೇನೋ ಅಂತ ಹೇಳಿ ತೆಗೆದು ಕೊಟ್ರು. ನಾವು ಹೋಗಿ 1-1.5 ತಿಂಗಳು ಅದೇ ದುಡ್ಡಲ್ಲಿ ನಾನಿದ್ದೆ ಬೆಂಗಳೂರಲ್ಲಿ. ಅದೇ ಅವ್ರು ಕೊಟ್ಟಿದ್ದ ದುಡ್ಡೇ ಖರ್ಚು ಮಾಡ್ಕೊಂಡಿದ್ದೆ. ಅದೆಲ್ಲ ಹೆಂಗ್ ಅನ್ಸುತ್ತೆ ಅಂದ್ರೆ, ನಮ್ಗೆ ಗುರುಗಳು ಅನ್ನೋಕ್ಕಿಂತನೂ ಅದೇ ಸದ್ಗುರು ಅವರು ಅಂದ್ರೆ, ನಮ್ಮಂತ ಎಷ್ಟೇ ಭಕ್ತರಿದ್ರು ಯಾರಿಗೆ ಏನ್ ಬೇಕು,
ನಾನು ಏನು ಕೊಡಬೇಕು, ಯಾವಾಗ ಅವರು ಏನು ಕೊಟ್ಟರೆ ಅವರಿಗೆ ಉಪಯೋಗ ಆಗುತ್ತೆ ಅಂತ ನೋಡಿ ಎಲ್ಲರನ್ನೂ ಸಲಹುತ್ತಾನೆ ಅನ್ನೋದಕ್ಕೂ ತುಂಬ ಅದು ನನಗೆ ಒಂಥರ ಮನ್ಸಿಗೆ ನಾಟಕ. ಪ್ರತಿ ಸತಿನೂ ನಾನು ಏನೋ ಒಂದು ಕನ್ಫ್ಯೂಸಲ್ಲಿ ಅಪ್ಪನ ಹತ್ರ ಬಂದಾಗಲೂ ನನ್ನನ್ನು ಒಂಥರ ತಣ್ಣಗೆ ಮಾಡಿ ಕಳಿಸ್ಬಿಡ್ತಾರೆ, ಎಲ್ಲದನ್ನು ಬಗೆಹರಿಸಿ ಕಳಿಸ್ಬಿಡ್ತಾರೆ. ಯಾವಾಗ ಬಂದಾಗಲೂ ಮಾತಾಡಿಸ್ತಾರೆ, ಅಷ್ಟೇ ಸಾಕು, ಅದೇ ಖುಷಿ. ಈಗ ಇವತ್ತೆಲ್ಲ ಮುಗಿಸ್ ನಾನು ಇಲ್ಲಿ ಬಂದು ನಿಂತಿದ್ದೀನಿ, ಇನ್ನೇನು ನಾನು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಿಗೆ ಬಂದು ನಿಂತಿದ್ದೀನಿ. ಹೆಂಗಾಯ್ತು ಅಂತ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಕೇಳಿದ್ರೆ ಅವರಿಗೂ ಗೊತ್ತಿಲ್ಲ ನಾನು ಹೆಂಗೆ ಓದ್ದೆ ಅಂತ. ಇದೆಲ್ಲದನ್ನು ಮಾಡಿಸೋದು ಗುರು. ಸದ್ಗುರು ಅಂತಾನೆ ಹೇಳ್ಬೋದು. ಈಗ ಮುಗಿಸಿದ್ಮೇಲೆ ಕೆಲಸ ಸಿಗೋವರೆಗೂ ಇಲ್ಲೇ ಇರ್ರಿ ಅಂತ ಹೇಳಿದಾರೆ, ನಿಮ್ಗೆ ಆಶ್ರಮದಲ್ಲೇ ಸೇವೆ ಮಾಡ್ಕೊಂಡಿರ್ರಿ ಅಂತ ಹೇಳಿದಾರೆ. ಅಪ್ಪನ ಬರ್ತಡೆಗೆ ಬಂದಿದ್ದು, ಬರ್ತಡೆಗೆ ಫ್ರೀ ಇದ್ನಲ್ಲ ಅಂತ ಒಂದ್ 4 ದಿವಸ ಮುಂಚೆ ಬಂದ್ಬಿಟ್ಟು ಬರ್ತಡೇ ಆಗೋದಕ್ಕೂ ಸೋಮವಾರ ಏನೋ ಹೋಗಿ ಕೇಳಿದೆ. ಗುರುವಾರ ಅಪ್ಪನ ಬರ್ತಡೇ ಆಯ್ತು, ಸೋಮವಾರ ಹೋಗಿ ಕೇಳಿದೆ, ಹೋಗ್ತೇನಾ ಅಂದ್ರು ಅಪ್ಪ. ಇಲ್ಲಪ್ಪ ಇರ್ಬೇಕಂತೀನಿ. ಆಯ್ತು ಹೇಳು, ಗುರುವಾರ ಪೂಜೆ ಮುಗಿಸ್ಕೊಂಡು ಹೋಗು ಅಂದ್ರು. ನಾನು ಗುರುವಾರ ಪೂಜೆ ಎಲ್ಲ ಮುಗೀತು, ನನಗೆ ನಮ್ಮ ಅಮ್ಮನೂ ಬಂದಿದ್ರು, ಅಪ್ಪನ ಮನೆಗೆ ಗೃಹಪ್ರವೇಶ ಆಯ್ತು, ಹೋಗ್ಬಿಟ್ರು ನಮ್ಮಮ್ಮ. ನನಗೆ ಭಯ, ಗುರುವಾರದಿಂದ ಭಯ ನನಗೆ. ಗುರುವಾರ ಪೂಜೆ ಮುಗಿಸ್ಕೊಂಡು ಅಪ್ಪ ಹೋಗಕ್ ಹೇಳಿದೆ, ನಾನು ಹೋಗಕ್ ಹೇಳಿದ್ರು ಇಲ್ಲೇ ಅಪ್ಪನ್ ಕೇಳದೆ ಇದೀನಿ ಅನ್ನೋ ಭಯ ನನಗೆ. ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ, ಇಲ್ಲ ಅಮ್ಮ ನನಗೆ ಭಯ ಆಗ್ತಿದೆ, ನಾನು ಅಪ್ಪನ ಕೇಳ್ಬಿಡ್ತೀನಿ, ನೀನ್ ಏನ್ ಕೇಳ್ಬೇಡ, ನಾನು ಸೋಮವಾರ ಬರ್ತೀನಿ, ನಾನು ಕೇಳ್ತೀನಿ, ತಲೆ ಕೆಡ್ಸ್ಕೊಂಬೇಡ ಅಂದ್ರು. ಸೋಮವಾರ ಬರ್ತೀನಿ ಅಂದವರು ಬಂದು ನಮ್ಮಮ್ಮ ಸೋಮವಾರ ಬೆಳಗ್ಗೆ ಬಂದು ನಮ್ಮಮ್ಮ ನನ್ನ ತಂಗಿನೂ ಕರ್ಕೊಂಡ್ ಬಂದಿದ್ರು. ಅವ್ರು ಕಾಲಿಗೆ ಬಿದ್ದು ಬಂದ್ರು. ಹೊರಡೋ ಟೈಮಲ್ಲಿ ಅಪ್ಪ, ನಾನು ಹೋಗ್ಲೇ ಇಲ್ಲ ಅಪ್ಪನ ಹತ್ರ, ಯಾಕಂದ್ರೆ ನನಗೆ ಆಗ್ಲೇ ಭಯ ಶುರು ಆಗ್ಬಿಟ್ಟು. ಅಪ್ಪಂಗೆ ಕೇಳ್ದೆ 3 ದಿನ ಎಕ್ಸ್ಟ್ರಾ ಇದ್ದೀನಿ, ಯಾವಾಗೂ ಹಿಂಗ್ ಮಾಡಿದಲ್ಲ ನಾನು ಅಂತ. ಹಂಗೋಗಿ ನಮ್ಮಮ್ಮ ಕೇಳಿದ್ರು, ಅಪ್ಪ ಅವನೊಂದು ಕರ್ಕೊಂಡು ಹೋಗ್ಲಾ ಅಂದ್ರೆ, ಇಲ್ಲ ಹೇಳೋ, ಅವ್ನ ಕೆಲಸ ಸಿಗೋ ತನಕ ಇರ್ಲಿ, ಅಲ್ಲಿ ಬಂದು ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ರು. ಅವಾಗ ಹೆಂಗಾಗ್ಬಿಡ್ತು ಅಂದ್ರೆ, ಯಾರು ಹೇಳ್ಕೊಳಲ್ಲ. ಈಗ ಅಪ್ಪ ಅಮ್ಮನೇ ಸ್ವಲ್ಪ ಪೈಸಾ ಜಾಸ್ತಿ ಮನೇಲಿದ್ರೆ ಏನೋ ಒಂದ್ ಅಂತಾರೆ, ಇಲ್ಲ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಏನೋ ಒಂದ್ ಕೇಳ್ತಾರೆ. ಆದ್ರೆ ಎಂತವ್ರು ಅಂದ್ರೆ ಗುರು, ನೋಡು ಕೆಲ್ಸ ಸಿಗೋ ತನಕ ಅವ್ನು ಇಲ್ಲೇ ಇರ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅದೇನೋ ಗೊತ್ತಿಲ್ಲ, ನಮ್ಮ ಮನೆ ಹೋಗಿದ್ರೆ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಂತಾರೆ, ನಮ್ಮ ಮನೇಲಿ ಮಗ ಕೊಡ್ತಾನೆ ಅಂತ, ಇಲ್ಲ ಕೆಲಸ ಸಿಗ, ಏನೋ ನನಗೆ ಅದ್ರ ಒಳ ಅರ್ಥ ನಮಗೆಲ್ಲಿ ಗೊತ್ತಾಗತ್ತೆ. ಅಪ್ಪ ಏನೇ ಹೇಳಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಅಷ್ಟೇ ಮಾತಿಗೆ ಈಗ ನಾನೇ ನಮ್ಮ ಅಪ್ಪಂಗಪ್ಪ ನಾನು ಕೆಲಸ ಸಿಗೋ ತನಕ ಇಲ್ಲಿ ಇರ್ತೀನಿ ಅಂದ್ರೆ ಬೈಯೋರು. ಗುರುಗಳು ಹೇಳಿದ್ಕೆ ನಮ್ಮ ಅಪ್ಪನೂ ಒಂದು ಮಾತು ಹೇಳಿಲ್ಲ ನನಗೆ, ನಮ್ಮ ಅಮ್ಮನೂ ಒಂದು ಮಾತು ಹೇಳಿಲ್ಲ, ಆಯ್ತಿರೋ ಅಂತ. ಈಗ ಅವ್ರು ಫೋನ್ ಮಾಡಿ ನಿನಗೆ ಕೆಲಸ ಆಯ್ತಾ ಬಿಡ್ತಾ ಅಂತಾನು ಏನು ಕೇಳ್ತಾ ಇಲ್ಲ ನನಗೆ ಅಷ್ಟು. ಇದುವರೆಗೂ ಇಷ್ಟು ಅಪ್ಪಂಗೆ ಗೊತ್ತಿರುತ್ತೆ ಯಾರಿಗೆ ಯಾವಾಗ ಏನು ಕೊಡ್ಬೇಕು ಅನ್ನೋದು. ನೀವ ಯಾವಾಗ್ಲೇ ಹೇಳ್ದಂಗೆ, ಹಂಗಾಗಿ ನಾವೀಗ ಅಪ್ಪ ಹೇಳಿದಕ್ಕೆ ಅನ್ಬೇಕೆ, ಎದುರು ಮಾತಾಡ್ಬಾರ್ದು ಅನ್ನೋದನ್ನ ಹೇಳ್ತೀರ. ಈಗ ನಿಮ್ ವಯಸ್ಸಿನ ಹುಡುಗರು ಪ್ರಾಪಂಚಿಕರು ಈಗ ಅವ್ರದ್ದೇನ್ ಬಿಡು ಅನ್ನ ಹಂಗೆ ಇರ್ಬೋದು. ಆದ್ರೆ ನೀವು ಚಿಕ್ಕವರಿದ್ದಾಗಿಂದ ಬೆಳೆದಿರತಕ್ಕಂತ ವಾತಾವರಣ ಹಂಗೆ ಇತ್ತಲ್ಲ, ಹಂಗಾಗಿ ಅಪ್ಪನ ಒಂದು ಸನ್ನಿಧಾನದಲ್ಲೇ ಇದೀರ ಅಂತ ಹೇಳ್ಬೋದು ಅಲ್ಲೇನಪ್ಪ? ಹೌದು, ಇಲ್ಲ ಅಂದ್ಬಿಟ್ರೆ ಮತ್ತೆ ಮುಗೀತಲ್ಲಿಗೆ. ನೀವೇನಾದ್ರು ಎದ್ರು ಹೋಗ್ಬಿಟ್ರೆ ನನಗದು ಅನುಭವ ಇರೋದ್ರಿಂದ, ಗುರುನ್ ಬಿಟ್ಟು ಅಥವಾ ಗುರುವಿಂದ ಸ್ವಲ್ಪ ದೂರ ಆದ್ರೆ ಎಷ್ಟು ನೋವು ಅನುಭವಿಸ್ಬೇಕಾಗತ್ತೆ ಅನ್ನೋದ್ರಿಂದ ನಾನು ಆ ಧೈರ್ಯನೇ ಮಾಡಲ್ಲ ಕನ್ಸಲ್ಲೂ. ಅಂದ್ರೆ ಆಗ ನಾನು ಸಣ್ಣವನಿತ್ತ, ನನಗೆ ಗೊತ್ತಿಲ್ಲದೆ ನಾನು ಬೇಡ್ಕೊಂತಿದ್ದೆ ದಿನಾ ರಾತ್ರಿ ಮಲ್ಕೊಂತ ಅಪ್ಪನ ಹತ್ರ. ಏನಂತ ಹೇಳ್ತಿದ್ದೆ, ಅಪ್ಪ ನನಗೆ ಒಂದೇ ಇದು, ನನ್ನನ್ನು ಯಾವಾಗಲೂ ಚೆನ್ನಾಗಿಟ್ಟಿರೋ, ನಾನೇ ಬೇಡ ಅಂದ್ರು ನೀನ್ ನನ್ನನ್ನು ಬಿಡಬೇಡ ಕೊಡತ್ತ. ಇದು ಏನಕ್ಕೆ ಬೇಡ್ತಿದ್ದೆ ಅನ್ನೋದು ನಂಗೆ ಇವತ್ತಿಗೂ ಗೊತ್ತಿಲ್ಲ. ನನಗೆ ಮೊನ್ನೆ ತುಂಬಾ ರೀಸೆಂಟ್ ಆಗಿ ನನಗೆ ಇದು ಒಂಥರ ಮತ್ತೆ ನನಗೆ ನೆನ್ಪಾದಂಗ ಆಗಿದ್ದು, ಅವಾಗ ನಾನು ಹಿಂಗ್ ಬೇಡ್ತಿದ್ನಲ್ಲ ಅಂತ. ಅದೇನೋ ಅದೇ ಕಾದಿದ್ದು ಏನೋ ಗೊತ್ತಿಲ್ಲ. ಗುರು ಎಲ್ಲಾ ಕೋರಿಕೆನೂ ಈಡೇರಿಸ್ತಾನೆ ಅನ್ನೋಕೆ ನಾವು ಯಾವಾಗೂ ಸಣ್ಣ ವಯಸ್ಸಲ್ಲಿ ಸುಮ್ನೆ ಜ್ಞಾನ ಇದ್ದು ಜ್ಞಾನ ಇಲ್ದೇನೋ ಬೇಡಿರೋದು. ಅವಷ್ಟು ಜ್ಞಾನನೂ ಇಲ್ಲ. ಏನು ಒಂದು 10-15 ವರ್ಷದ ಹುಡುಗಂಗೆ ಇನ್ನೆಷ್ಟು ಹಬ್ಬಬ್ಬ ಅಂದ್ರೆ ಬುದ್ಧಿ ಇದ್ದಾತು ಇಲ್ಲ. ಅವಾಗೇನೋ ಬೇಡಿದ್ದು ಗುರುಗಳು ಯಾವ ಟೈಮಲ್ಲೂ ಮತ್ತು ನಾನೇ ಬೇಡ ಅಂತ ಹೋದ್ರು ಇಲ್ಲ, ಕರ್ಕೊಂಬಂದು ಪೆಟ್ಕೊಟ್ಟು ನೋಡಿ ನಿನಗೆ ಇದೇ ಶಾಶ್ವತ ಅಂತ ತೋರಿಸ್ತು. ಈಗಲೂ ನಾನು ಕೇಳ್ಕೊಳೋದಷ್ಟೇ, ಈ ಗುರುಗಳಿಂದ ಈ ಆಶ್ರಮದಿಂದ ಒಂದೊತ್ತು ಅನ್ನ ತಿಂದಿದ್ದೀವಿ, ಯಾವಾಗಲೂ ನಮ್ಮ ಸಂಸಾರ ನಡೆದಿದೆ. ಪರಮಾತ್ಮ ಮತ್ತೆ ನಮಗೆ ಇದಕ್ಕೇನಾದ್ರು ಒಂದು ಮಾಡೋ ಅಂಥದ್ದಿಲ್ಲ ಅಂದ್ರೆ ವಾಪಸ್ ಕೊಡೋವಂಥ ಶಕ್ತಿ ಕೊಡ್ಲಿ, ಅಷ್ಟನ್ನೇ ನಾನು ಈಗಲೂ ಕೇಳ್ಕೊಂತಿರೋದು. ಇಲ್ಲಿಂದ ತಿಂದಿರೋ ಅನ್ನನ ನಾವು ತಿಳಿಸ್ಕೊಡುವಂಥ ಶಕ್ತಿ ಕೊಡ್ಲಿ, ಕೊಟ್ಟು ಭಗವಂತ ಏನಾದ್ರೂ ನಮ್ಮಿಂದ ಕೊಡ್ಸ್ಕೊಂಡ್ಲಿ, ಸೇವೆ ಮಾಡಿಸ್ಕೊಂಡ್ಲಿ, ಆದ್ರೆ ಅಂತ ಭಕ್ತಿ ಕೊಟ್ಟು ಸೇವೆಯಲ್ಲಿ ಇರುವಂತ ಒಂದು ಶಕ್ತಿ ಕೊಡ್ಲಿ, ಇನ್ನೂ ಅತಿ ಹೆಚ್ಚು ಭಕ್ತಿ ಕೊಡ್ಲಿ, ಅಷ್ಟನ್ನೇ ನಾನು ಕೇಳ್ತೀನಿ. ಇದು ಈಗ ದೇಶ ಅಂತ ನೀವು ಏನಂದ್ರೆ ಭಜನೆಗಳೆಲ್ಲ ಹೇಳ್ತೀರಾ ಅಂದ್ರೆ, ಅದ್ರಲ್ಲಿ ಭಜನೆ ನಿಮಗೆ ಇಷ್ಟವಾದ ಯಾವುದು, ಅದನ್ನ ಹಾಡು ಹೇಳ್ತೀರಾ? ತುಂಬಾ ಇಷ್ಟ ಆಗಿದೆ ಅಂದ್ರೆ ಶರಣು ಶ್ರೀ ಗುರು. ನಿಮ್ಗೆ ಹೊಸ ದಿನ ಅದೇ ಹೇಳಿದ್ದೆ, ಅದಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ
ನಮ್ ಜೀವನಕ್ಕೆ ಅದು ನಾನು ಕೆಲವೊಂದೊಂದು ಪದಗಳೆಲ್ಲದೂ ನನಗೆ ಆ ಜೀವನಕ್ಕೆ ನಿಮ್ಗೆ ಹತ್ರವಾಗಿದಾವೆ ಅಂತಾನೆ. ಹತ್ರವಾಗಿದೆ. ಯಾಕಂದ್ರೆ ನನಗೋಸ್ಕರನೇ ಬರ್ದಂಗಿದೆ. ಯಾಕಂದ್ರೆ ಎಲ್ಲದು ಅದು ಹೇಳ್ತೀನಿ ಒಂದೆರಡು ಸಾವಿರ. ಶರಣು ಶ್ರೀ ಗುರು ನಿಮ್ಮಡಿಗಳಿಗೆ, ಶರಣಾಗತ ರಕ್ಷಕ ಅಭಯ ನೀಡೆಮಗೆ. ಶರಣು ಶ್ರೀ ಗುರು ನಿಮ್ಮಡಿಗಳಿಗೆ, ಏನ ಬಲ್ಲೆನು ನಾನು ಎಲ್ಲ ಬಲ್ಲವ ನೀನು. ಎದುರಿಗಿದ್ದರು ನಿನ್ನ ನರಿಯಾದೋದೆನು ನಾನು. ಶರಣು ಶ್ರೀ ಗುರು ನಿಮ್ಮಡಿಗಳಿಗೆ, ಆಡಿಕೊಂಡರು ಅಂದು ಉಂಡು ಹೋದರು ಬಂದು. ಆಪದ್ಬಾಂಧವ ನೀನೆ ಪರಮಾಪ್ತ ಬಂಧು. ಶರಣು ಶ್ರೀ ಗುರು ನಿಮ್ಮಡಿಗಳಿಗೆ, ಕರೆಯಾದಿದ್ದರೂ ಬಂದೆ ಆಪತ್ಕಾಲಕ್ಕೆ ಯಾದೆ. ಅನ್ನ ವಸ್ತ್ರಗಳಿಟ್ಟೆ ಹೆಜ್ಜೆ ಹೆಜ್ಜೆಗೂ ಕಾಯ್ದೆ. ಶರಣು ಶ್ರೀ ಗುರು ನಿಮ್ಮಡಿಗಳಿಗೆ, ಶಿವನೇ ಗಂಗಾಧರ ಗುರುವೇ ಕನ್ನೇಶ್ವರ. ಭಕ್ತ ಮನ ಮಂದಿರ ದತ್ತಾದಿಗಂಬರ. ಶರಣು ಶ್ರೀ ಗುರು ನಿಮ್ಮಡಿಗಳಿಗೆ, ಶರಣಾಗತ ರಕ್ಷಕ ಅಭಯ ನೀಡೆನಗೆ. ಶರಣು ಶ್ರೀ ಗುರು ನಿಮ್ಮಡಿಗಳಿಗೆ. ಅದು ಒಂದೊಂದು ಪದಗಳನ್ನು ಅನ್ನ ವಸ್ತ್ರಗಳಿಟ್ಟೆ ಹೆಜ್ಜೆ ಹೆಜ್ಜೆಗೂ ಕಾದೆ ಇವೆಲ್ಲದೂನು ಅಪ್ಪ ಎಲ್ಲಾ ಭಕ್ತರಿಗೂನು ಮಾಡ್ತಾರೆ ಅನ್ನೋದಕ್ಕೆ ಅದು ಸಂಶಯನೇ ಇಲ್ಲ ಅಂತ ಹೇಳ್ಬೋದು ಅಲ್ವಾ ದಿಶಾ. ಈಗ ಲಾಕ್ಡೌನ್ ಟೈಮ್ ಅಲ್ಲಿ ನಿಮ್ಗೆ ಏನೋ ಒಂದು ಅನುಭವ ಆಯ್ತಂತೆ ನಿಮ್ಮ ಮನೆ ಪರಿಸ್ಥಿತಿ. ನೀವು ನಾನು ನೋಡ್ದಂಗೆ ನೀವು ಈಗ ಪೂಜೆ ಮಾಡ್ತಾ ಇದ್ದೀರಾ ನಿಮ್ಮ ಅಪ್ಪಾಜಿಯವರು ಅಂತ ಅಲ್ಲಿ ಶಿವಮೊಗ್ಗ ಆಶ್ರಮದಲ್ಲಿ. ಅದರ ಒಂದು ವಿಚಾರವಾಗಿ ಹೇಳಿ. ನಾನು ಮೊದ್ಲಿಗೆ ಲಾಕ್ಡೌನ್ ಅಲ್ಲೇ ಅಂದ್ರೆ ನಾವು ತುಂಬಾ ಗುರು ಅಂದ್ರೆ ಏನು ಅಂತ ನಮ್ಮಮ್ಮ ಮಾತ್ರ ನಮ್ಮ ಮನೇಲಿ ತುಂಬಾ ಭಕ್ತಿ ಮಾಡೋದು ಆಯ್ತಾ. ಆದ್ರೆ ನನಗೆ ನಮ್ಮ ಅಪ್ಪಂಗಾಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಭಕ್ತಿ ಇತ್ತು. ಅಂದ್ರೆ ನಮ್ಮ ಅಮ್ಮನಷ್ಟು ದೃಢತೆ ನಮ್ಮಲ್ಲಿ ಇದ್ದಿಲ್ಲ. ಏನೋ ನಮ್ಮಲ್ಲಿ ಒಂದು ಅಂದ್ರೆ ಏನಂತೀರ ಏನೋ ಒಂದು ಅನುಮಾನ ಅನ್ನೋಕ್ಕಿಂತ ಅಷ್ಟು ನಂಬಿಕೆ ಇದ್ದಿಲ್ಲ. ಮಾಡೇ ಬಿಡ್ತಾನೆ ಗುರು ಅನ್ನೋದು. ಇದೆಲ್ಲ ನಮಗೆ ದೃಢವಾಗಿ ನಂಬಿಕೆ ಇದ್ದಿಲ್ಲ. ಲಾಕ್ ಡೌನ್ ಅನ್ನೋದು ಏನಾಯ್ತು ಆ ಟೈಮಲ್ಲಿ ನಮ್ಮಪ್ಪ ಪೂಜೆಗೆ ಹೋಗಕ್ ಶುರು ಮಾಡಿದ್ರು. ನಮ್ಮಪ್ಪ ಪೂಜೆಗೆ ಹೋಗ್ಬೇಕಾದ್ರೆ ನಮ್ಮಪ್ಪಂಗೆ ತುಂಬಾ ಕೋಪ. ಅಷ್ಟು ದೃಢ ಮನ್ಸಿದ್ದಿಲ್ಲ. ಯಾವಾಗಾರು ನಾವ್ ಇಲ್ಲಿಗೆ ಬಂದ್ರೆ ವಾಪಸ್ ಬೇಗ ಹೇಳಿದ ಟೈಮಿಗೆ ಬರ್ಬೇಕಿತ್ತು ನಮ್ಮ ಅಪ್ಪಂಗೆ. ಇಲ್ಲ ಅಂದ್ರೆ ನಾವ್ ಇಲ್ಲಿದ್ರು ಯಾವ್ದಾದ್ರು ಮೊಬೈಲಿಗೆ ಫೋನ್ ಮಾಡ್ತಾನೆ ಇರೋರು, ನಾವ್ ಎಲ್ಲಿದ್ದು ವಿಚಾರಿಸ್ತಾನೆ ಇರೋರು. ಹಿಂಗೆ ನಮ್ಮ ಅಪ್ಪಂಗೆ ಭಕ್ತಿ ಇಲ್ಲ ಅಂತಲ್ಲ, ಒಟ್ಟು ಅವ್ರಿಗೇನೋ ಅವರೊಂದು ಅಂದ್ರೆ ಅವ್ರು ಬೆಳೆದು ಬಂದಿರೋ ರೀತಿ ಹಂಗಿತ್ತು. ಲಾಕ್ ಡೌನ್ ಆದ್ಮೇಲೆ ಏನಾಯ್ತು, ಪೂಜೆಗೆ ಹೋಗ್ತಾ ಇದ್ರು ನಮ್ಮಪ್ಪ. ನಮ್ಮಪ್ಪನಲ್ಲಿ ಸಡನ್ ಆಗಿ ನಮಗೆ ಚೇಂಜಸ್ ಕಾಣಿಸಕ್ ಶುರುವಾಯ್ತು. ಯಾಕಂದ್ರೆ ಯಾವತ್ತೂ ನಮ್ಮಪ್ಪ ಪೂಜೆ ಮಾಡೋದಾಗಿರ್ಲಿ ಅದೆಲ್ಲ ನಮ್ಮಪ್ಪನ್ ಮಾಡಿದ್ದೇ ಇಲ್ಲ. ಇದು ನಮ್ಮಪ್ಪ ಈಗ್ಲೂ ಮಾಡ್ತಿರೋದಲ್ಲ, ಅದೆಲ್ಲ ಪರಮಾತ್ಮನೇ ಮಾಡಿಸ್ತಾ ಇರೋದು, ನಮ್ದು ಅನ್ನೋದು ಏನಿಲ್ಲ. ಆದ್ರೆ ನಮ್ಮಪ್ಪ ಪ್ರತಿದಿನ ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗಕ್ ಶುರು ಮಾಡಿದ್ರು, ಶಿಸ್ತು ಕಲಿತ್ರು. ಆಮೇಲೆ ಹೋಗ್ತಾ ಅವ್ರಿಗೆ ಅನುಭವಗಳಾಗ್ತಾ ಬಂತು. ಹೆಂಗೆ ಅಂದ್ರೆ ಏನಾಯ್ತು ಅಂದ್ರೆ ಆಶ್ರಮದಲ್ಲಿ ಲಾಕ್ ಡೌನ್ ಅಲ್ಲ, ಆಗ ಏನು ಆಶ್ರಮಕ್ಕೆ ಆದಾಯ ಬರ್ತಾ ಇದ್ದಿಲ್ಲ. ಶಿವಮೊಗ್ಗ ಆಶ್ರಮಕ್ಕೆ ಏನು ಆದಾಯ ಬರ್ತಾ ಇದ್ದಿಲ್ಲ. ಕೆಲವೊಂದ್ಸತಿ ಅವಾಗ ಏನಾಗ್ತಿತ್ತು, ಒಂದೊಂದ್ಸತಿ ಎಣ್ಣೆ ದಿನ ಏನಿಲ್ಲ ಅಂದ್ರೂ ದಿನ 2 ಹೊತ್ತು ಪೂಜೆ ಮಾಡ್ಲೇಬೇಕು ಆಶ್ರಮ. ಏನ್ ಲಾಕ್ ಡೌನ್ ಆದ್ರೂ ಪೂಜೆ ನಿಂತಿದ್ದಿಲ್ಲ. ದಿನ 2 ಹೊತ್ತು ಪೂಜೆ ಮಾಡ್ತಾನೆ ಇದ್ರು. ಬಾಗ್ಲು ಮುಂದೆ ಹಾಕೊಂಡು ಪೂಜೆ ಮಾಡ್ತಾನೆ ಇದ್ರು. ದಿನ 2 ಹೊತ್ತು ದೀಪ ಇಡ್ಲೇಬೇಕು, ಪೂಜೆ ಮಾಡ್ಲೇಬೇಕಲ್ಲ. ಕೆಲವೊಂದು ಸತಿ ದೀಪಕ್ಕೆ ಎಣ್ಣೆ ಇಲ್ದಂಗ ಆಗ್ತಿತ್ತು. ಅವೆಲ್ಲ ಆಗ್ಬೇಕಾರೆ ನಮ್ಮಪ್ಪ ಮತ್ತೆ ರಮೇಶ್ ಅಣ್ಣ ಅಂತ ಪೂಜೆ ಮಾಡೋರು, ಅವರು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಾದ್ಮೇಲೆ ದೇವ್ರ ಹತ್ರ ಬೇಡ ಬರೋರಂತ. ದೀಪ ಇಲ್ಲ, ಏನ್ ನೋಡಪ್ಪ ನೀನ್ ಹೆಂಗ್ ಮಾಡ್ತೀಯ, ನಿಂದೇ ಎಲ್ಲ ಕೃಪೆ, ಏನು ಹೆಂಗ್ ಮಾಡ್ತೀಯ ನೋಡಪ್ಪ ಅಂತ ಬೇಡ ಬರೋರಂತ.
ಬೇಡ ಬರೋದ್ಕು ಬಂದು ನಮ್ಮಪ್ಪ ಹೇಳೋರ್ ಮನೇಲಿ, ಇಲ್ಲ ಮೊಮ್ಮಂಗೆ ಹೇಳೋರು, ಇಲ್ಲ ಕವಿ ಹಿಂಗ್ ದೀಪಕ್ಕೆ ಎಣ್ಣೆ ಎಲ್ಲ ಸಂಜೆಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಬೇಡ ಬಂದ. ಹೆಂಗಾಗ್ತಿತ್ತು ಅಂದ್ರೆ ಸಂಜೆ ಒಳಗೆ ಯಾರೋ ಬಂದ್ ದೀಪದ ಎಣ್ಣೆ ಇಟ್ಟೋಗಿರೋ, ಆಶ್ರಮದ ಕಟ್ಟೆ ಮೇಲೆ ಇಟ್ಟೋಗಿರೋ. ಅವಾಗ ಯಾರು ಇಡ್ತಿದ್ರು ಯಾರು ಬಿಡ್ತಿರೋ ಗೊತ್ತಿಲ್ಲ, ಯಾರಿಗ ಅದು ಪ್ರೇರಣೆ ಆಗೋದೋ ಗೊತ್ತಿಲ್ಲ. ಅವ್ರು ಬಂದು ದೀಪದ ಎಣ್ಣೆ ಇಟ್ಟೋಗೋರು, ಹೂ ಒಂದ್ ಇಲ್ಲ ಅಂದ್ರೆ ಹೂ ಇಟ್ಟೋರು, ಹೂವಿಗೆ ದುಡ್ಡಿಲ್ಲ ಅಂದ್ರೆ ಸಂಜೆಗೆ ಹೂ ಇಟ್ಟೋಗೋರು ಅಂತ. ಲಾಕ್ ಡೌನ್ ಅಲ್ಲಿ ನಮಗೆ ಅಷ್ಟು ಹೂ ಬರ್ತಿತ್ತು. ಇವಾಗೆಲ್ಲ ಲಾಕ್ ಡೌನ್ ತೆಗೆದ್ರು ನಮಗೆ ಅಷ್ಟು ಹೂ ಹಾಕಕ್ ಆಗ್ತಾ ಇಲ್ಲ. ಅವಾಗ ಅಷ್ಟು ಹೂ ಬರೋದು. ಲಾಕ್ ಡೌನ್ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ನವರಾತ್ರಿ ಬಂತು. ಶಿವಮೊಗ್ಗಾಶ್ರಮದಲ್ಲಿ ನವರಾತ್ರಿ ಮಾಡ್ಬೇಕು ಅಂತ ಆಯ್ತು. ನಾನು ಅಮ್ಮ ಆಮೇಲೆ ಇನ್ನೊಂದಷ್ಟು ಜನ ಹುಡುಗರು ಎಲ್ಲ ಅಲ್ಲೇ. ನನಗೂ ಅವಾಗ ಏನು ಇದ್ದಿಲ್ಲ, ಓದೋದೆಲ್ಲ ಅಲ್ಲೇ ಇದ್ನಲ್ಲ, ಅವಾಗ ರಜಾ ಇತ್ತು ನನಗೆ ನವರಾತ್ರಿ ಟೈಮಲ್ಲಿ. ನವರಾತ್ರಿ ಮಾಡೋದು ಅಂತ ಆಯ್ತು. ನಮ್ಮ ಹತ್ರ ಹೇಳ್ಬೇಕಂದ್ರೆ ಅಷ್ಟು ದುಡ್ಡು ಎಲ್ಲ ಹಾಕೋಕೆ ಎಲ್ಲಿಂದ ಬರ್ಬೇಕು ಗೊತ್ತಿಲ್ಲ. ಏನೋ ಅಮ್ಮ ಅಪ್ಪನ ಹತ್ರ ಬಂದು ಆಶೀರ್ವಾದ ತಗೊಂಡ್ರು, ಅಪ್ಪಾಜಿ ಹತ್ರ ಬಂದು ಆಶೀರ್ವಾದ ತಗೊಂಡೋಗಿ ಅಪ್ಪಾಜಿ ಏನಂದ್ರು ಮಾಡಿ ಅಂದ್ರು. ಇದು ನಾನ್ ಕಂಡಿರೋಂಥ ಸತ್ಯ, ಯಾಕಂದ್ರೆ ನಾನ್ ಕಣ್ಣಾರೆ ನೋಡಿರೋದು. ಹೆಂಗ ಅಲಂಕಾರ ನಡಿಯಕ್ ಶುರು ಆಗ್ಬಿಡ್ತು ಅಂದ್ರೆ ಒಂದೊಂದ್ ದಿವಸ 5,000 ಸಾವಿರ 6,000 ಸಾವಿರ 7,000 ಸಾವಿರ ಖರ್ಚಾಗಕ್ ಶುರು ಆಗ್ಬಿಡ್ತು. ಒಂದೊಂದ್ ದಿವಸ ಹೆಚ್ಚು ಕಮ್ಮಿ ಒಂದು ನವರಾತ್ರಿ ಮುಗಿಯೋದ್ರೊಳಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ಬಿಡ್ತು. ಅದು ಹೆಂಗ್ ದುಡ್ಡು ಬರೋದು, ಯಾರೋ ಬರೋರು ತುಪ್ಪ ತಂದು ಕೊಡೋರು, ಆ ಅಲಂಕಾರ ಆಗೋದ್ ನೋಡಿ ಅವತ್ತು ಬಂದವರು, ಇಲ್ಲ ನೆಕ್ಸ್ಟ್ ದಿನಕ್ಕೆ ನಾವು ಸೀರೆ ಕೊಡ್ತೀವಿ ಅಂತ ಅನ್ನೋರು. ಅದ್ ಹೆಂಗ ಆಗೋಗ್ಬಿಡ್ತಂದ್ರೆ ಬರೀ ನಮ್ಮ ಹತ್ರ ಎಷ್ಟು ಲಕ್ಷ ಇದ್ರು ಆತರ ಮಾಡಕ್ಕಾಗಲ್ಲ. ನಮ್ಮ ಹತ್ರನೇ ದುಡ್ಡಿದ್ರು ಗುರುವಿನ ಕೃಪೆ ಇಲ್ಲ ಅಂದ್ರೆ ನಾವ್ ಏನೂ ಮಾಡಕ್ ಸಾಧ್ಯ ಇಲ್ಲ. ಗುರು ಒಂದ್ ಮಾತು ಹೇಳಿದ್ದು, ಆಗುತ್ತ ಹೋಗು ಅಂತ ಹೇಳಿದ್ದು ಹೆಂಗಾಗ್ಬಿಡ್ತು ಅಂದ್ರೆ ದಿನಾ ಪ್ರಸಾದ ನಡೀತಿತ್ತು ಅಂತ. ಲಾಕ್ ಡೌನ್ ಅಲ್ಲಿ ನವರಾತ್ರಿ ಅಂತ ದಿನ 50-60 ಜನ ಬರೋರು ಆಶ್ರಮ. ಅವಾಗ ಇನ್ನು ಲಾಕ್ ಡೌನ್ ಸಡಿಲ ಆಗಿದ್ದಷ್ಟೇ. ಅಂದ್ರೆ ಇನ್ನು ಕೆಲವೊಂದೊಂದು ರಿಸ್ಟ್ರಿಕ್ಷನ್ಸ್ ಇತ್ತು, ಜನ ಸೇರಂಗಿಲ್ಲ ಅಷ್ಟ. ಅವತ್ತು ದಿನಾ ಜನ ಬರಕ್ ಶುರು ಮಾಡಿದ್ರು. ನಮಗೆ ಹೆಂಗಾಗದಂದ್ರೆ ಆ ಲಾಕ್ ಡೌನ್ ಎಲ್ಲ ಮುಗ್ದ್ಮೇಲೆ, ಲಾಕ್ ಡೌನ್ ಅಂತೀನಿ, ನವರಾತ್ರಿ ಎಲ್ಲ ಮುಗ್ದ್ಮೇಲೆ ನಾವು ಆ ಖರ್ಚು ಲೆಕ್ಕ ಹಾಕ್ದಾಗ ನಮಗೆ ಗೊತ್ತಾಯ್ತು ಇಷ್ಟೊಂದು ಖರ್ಚಾಗಿದೆ, ಇಷ್ಟೊಂದು ದುಡ್ಡು ಬಂದಿದೆ, ಹೆಂಗಾಯ್ತು ಅಂತ ನಮಗೆ ಇವಾಗ್ಲೂ ಗೊತ್ತಿಲ್ಲ. ಅಷ್ಟು ವಿಜೃಂಭಣೆಯಿಂದ ಆಯ್ತು ಅಂತ ಅಷ್ಟು ವಿಜೃಂಭಣೆಯಿಂದ ಆಯ್ತು ಆಶ್ರಮದಲ್ಲಿ. ಇದಿಷ್ಟು ನಾನು ಆಶ್ರಮದಲ್ಲಿ ನೋಡಿದ್ದು. ಅಂದ್ರೆ ಗುರುಗಳು ಈಗ ಅವ್ರದ್ದು ಅಂತ ಹೇಳಿದ್ಮೇಲೆ ಈಗ ನಾವ್ ಯಾರೇ ಅವರೇ ನಡೆಸ್ತಾರೆ. ಅಂದ್ರೆ ನಾವೆಲ್ಲ ಒಂದು ನಿಮಿತ್ತ ಗೊಂಬೆಗಳು, ಅವ್ರು ಆಡ್ಸ್ದಂಗ ಆಡ್ಬೇಕಷ್ಟೇ ಅನ್ನೋದ್ ಬಿಟ್ರೆ. ಅಂದ್ರೆ ಗುರು ಯಾವಾಗ್ಲೂ ಹೇಳ್ತಾರಲ್ಲ, ನೀವು 1 ಹೆಜ್ಜೆ ಇಟ್ರೆ ಗುರು 100 ಹೆಜ್ಜೆ ಇಡ್ತೀನಿ, ನಾನು ನಿನ್ನ ಜೊತೆಗೆ ಇಡ್ಸ್ತೀನಿ ಅಂತ. ಹಂಗೆ ನಾವು ಬರೀ ಅಂದ್ಕೊಂಡಿದ್ದು ಮಾಡ್ಬೇಕಪ್ಪ ಅಂತ ಬಂದ್ ಕೇಳಿದ್ದು. ನಮ್ಮ ಹತ್ರ ಅವಾಗ ಅಷ್ಟು ಏನು ಇದ್ದಿಲ್ಲ. ಅದು ಹೆಂಗ ಆಗ್ಬಿಡ್ತು ಅಂದ್ರೆ ಗುರುಗಳು ಎಲ್ಲಾ ನಡೆಸ್ಬಿಟ್ರು. ಇದಷ್ಟು ನಾನು ಆಶ್ರಮದಲ್ಲಿ ಕಂಡಿದ್ದು. ಇದು ಪ್ರತಿಯೊಂದು ಇದರಿಂದನೂ ನಮಗೊಂದು ದೃಢತೆ ಬಂತ, ಇಲ್ಲ ಆಗತ್ತೆ ಅಂತ ಇದರಿಂದ ಒಂದು ದೃಢತೆ ಬರ್ತಾ ಹೋಗ್ತು. ಅವ್ರು ಆಮೇಲೆ ಹೆಂಗೆ ಅಂದ್ರೆ ಮನೇದ್ ಯಾವ್ದೇ ಕಷ್ಟ ಇದ್ರು ಹೆಂಗಂದ್ರೆ ಇಲ್ಲ ಬಿಡು, ನಾನು ಅಪ್ಪ ನಾವು ಕೇಳ್ತಿದ್ವಿ ಏನು ಇಷ್ಟ ಆರಾಮಾಗಿದ್ದೀರ ಅಂದ್ರೆ, ಇಲ್ಲ ಅಪ್ಪಂಗೆ ಹೇಳಿದೀನಿ ಅಪ್ಪ ನೋಡ್ಕೊಂತಾರೆ, ದಿನ ಬೇಡ್ಕೊಂಬರೋರು. ಅವ್ರು ಅಷ್ಟು ಆರಾಮಾಗಿರಕ್ ಶುರು ಮಾಡ್ಬಿಟ್ರು. ನಮಗ್ ಅವಾಗ ಒಂಥರ ಏನೋ ಒಂಥರ ಹೆಂಗಾಗ್ಬಿಡ್ತು ಅಂದ್ರೆ, ಅವಾಗ ತುಂಬಾ ಒಂಥರ ಭಕ್ತಿ ಅನ್ನೋಕ್ಕಿಂತ ನಂಬಿಕೆ ಬೆಳೆದ್ಬಿಟ್ಟು. ಭಕ್ತಿ ಯಾವಾಗಿಂದನೂ ಇತ್ತು, ಅಪ್ಪ ಅಂದ್ರೆ ಭಕ್ತಿ ಇತ್ತು. ಆದ್ರೆ ಹೆಂಗಾಗ್ಬಿಡ್ತು ಅಂದ್ರೆ ಏನೇನೋ ಸಾಧ್ಯ ಇದೆಯಲ್ಲಪ್ಪ, ಏನಂದ್ರೆ ಅದು ಸಾಧ್ಯ ಇದೆಯಲ್ಲ. ಇವತ್ತಿಗೂ ನಾನು ನಮ್ದಾಗ್ಲೇ ಅದಾಗಿ ಒಂದು 5-6 ವರ್ಷ ಆಯ್ತಾ, ಇವತ್ತಿನವರೆಗೂ ಯಾವುದೇ ವಿಚಾರದಲ್ಲೂ ಒಂದೇ ಒಂದು ನಮಗೆ ಅನುಮಾನನೇ ಇಲ್ಲ, ಗುರು ಇದನ್ನ ಕೊಡಲ್ಲ ಮಾಡಲ್ಲ ಅಂತ. ಮತ್ತೆ ನಾವು ಏನು ಹೋಗಿ ಇವತ್ತಿಗೂ ಆಗಿರ್ಬೋದು, ಏನೇ ಆದ್ರೂ ಹೋಗಿ ಗುರು ಹತ್ರ ಕೇಳಲ್ಲ, ಅಪ್ಪ ನಮಗೆ ಇದು ಬೇಕು ಅದು ಬೇಕು. ಈಗಲೂ ಕೇಳ್ತಿರೋದು ಒಂದೇ, ಅದೇ ಹೇಳಿದ್ನಲ್ಲ, ಭಕ್ತಿ ಕೊಡು, ಶಕ್ತಿ ಕೊಡು ಅಷ್ಟೇ. ಇಲ್ಲಿ ಸೇವೆ ಮಾಡೋಂತ ಭಕ್ತಿ ಕೊಡು, ಶ್ರದ್ಧೆ ಕೊಡು, ಭಕ್ತಿ ಇದೆಲ್ಲ ಕೊಟ್ಟು ನಮ್ಮನ್ನ ಕಾಪಾಡುವಂತಷ್ಟೇ. ನಾವು ಯಾಕಂದ್ರೆ ತುಂಬಾ ಒಂದು 20 ವರ್ಷದಿಂದ ಬರ್ತಾ ಇದೀವಿ. ನನಗೇನ್ ಆಸೆ ಅಂದ್ರೆ, ಮುಂದೆ ನಮ್ ಜೀವ ಇರೋ ತನಕ ನಾನು ಬರ್ಬೇಕು ಇಲ್ಲಿಗೆ, ನಾನು ಬರ್ಬೇಕು, ಇದೇ ತರ ಸೇವೆ ಮಾಡ್ಬೇಕು. ಯಾಕಂದ್ರೆ ಪ್ರಪಂಚ ನಡೀತಾ ಇರುತ್ತೆ, ಆದ್ರೆ ಗುರು ಹತ್ರ ನಾವ್ ಎಲ್ಲಿ ತನಕ ಇರ್ತೀವಿ, ನಾವು ಅಲ್ಲಿ ತನಕ ಒಂಥರ ಅಮ್ಮನ್ ಮಡಿಲಲ್ಲೇ ಇದ್ದಂಗೆ. ಬಿಡಲ್ಲ ಗುರು, ಏನೂ ಆಗಕ್ ಬಿಡಲ್ಲ, ಕಾಪಾಡ್ತಾನೆ. ರಕ್ಷಣೆ ಯಾವಾಗ್ಲೂ. ಇದೆಲ್ಲ ಆಶ್ರಮದಾದ್ರೆ ನಮ್ಮ ಮನೆ ವಿಚಾರದಲ್ಲಿ ಬಂದ್ರೆ, ಮನೆ ವಿಚಾರದಲ್ಲೂ ಭಾರಿ ಕಷ್ಟ ನಡೀತಿತ್ತು. ಎಷ್ಟೋ ದಿನ ನಾನು ಸುಳ್ಳು ಹೇಳ್ಬಾರ್ದು ಅಂದ್ರೆ ಆಶ್ರಮದಿಂದನೇ ನಾವು ಅನ್ನ ತಿಂದಿ. ಯಾಕಂದ್ರೆ ನಾವು ಆಶ್ರಮಕ್ಕೆ ಹೋಗಿದ್ದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಇದು ಯಾವ್ದು ಸಾಧ್ಯ. ಅಪ್ಪಂದು ಭಕ್ತಿ ಮಾಡಿದ್ದಿಲ್ಲ ಸಾಧ್ಯ ಇಲ್ಲ. ಲಾಕ್ ಡೌನ್ ಟೈಮಲ್ಲಂತೂ ನಮಗೆ ಅಷ್ಟು ಕಷ್ಟ ಇತ್ತು. ಯಾಕಂದ್ರೆ ಅಪ್ಪಂಗೆ ₹1 ಅನ್ನೋದು, ಯಾಕಂದ್ರೆ ನಮ್ಮ ಅಪ್ಪ ಮಾಡ್ತಿದ್ ಸ್ಕೂಲ್ ಟ್ರಿಪ್, ಲಾಕ್ ಡೌನ್ ಸ್ಕೂಲೇ ಇದ್ದಿಲ್ಲ, ಸ್ಕೂಲ್ ವ್ಯಾನ್ ಓಡಿಸ್ತಾ ಇದ್ರು, ಸ್ಕೂಲೇ ಇದ್ದಿಲ್ಲ. ಹೆಂಗೋ ಇದ್ ಬರೋದು. ಆದ್ರೆ ಕೆಲವೊಬ್ಬೊಬ್ರು ಅನ್ಕೊಂಡ್ರು ಆಶ್ರಮ ದುಡ್ಡು ತಗೊಂಡು ಹೋಗ್ತಿದ್ದಾರೆ,
ಆತರನು ಹೇಳಿದ್ರು ಕೂಡ ಅದು ಅವ್ರದ್ದು ತಪ್ಪಲ್ಲ, ಏನೋ ಗುರು ಪರೀಕ್ಷೆ ನಮಗೆ, ಇವ್ರು ಹೆಂಗ್ ಇದಕ್ ಸ್ಪಂದಿಸ್ತಾರೆ. ಅವಾಗ ಕೆಲವೊಂದೆಲ್ಲ ತುಂಬಾ ಇನ್ಸಿಡೆಂಟ್ಗಳಾಯ್ತು ಎಲ್ಲ ಆಶ್ರಮದಲ್ಲಿ. ಒಂದೊಂದ್ಸತಿ ಏನಾಗ್ಬಿಡ್ತು ಅಂದ್ರೆ ನಮ್ಮ ಅಪ್ಪ ಅಮ್ಮ ಆಶ್ರಮಕ್ಕೆ ಬರೋದ್ ಬಿಟ್ಟಿದ್ದು ಉಂಟು, ಕೆಲವೊಂದೊಂದು ಮಾತುಗಳು ಕೇಳಿ ತುಂಬಾ ಬೇಜಾರಾಗಿ ಆಶ್ರಮಕ್ಕೆ ಬರೋದ್ ಬಿಟ್ಟಿದ್ದು ಉಂಟು. ಆಗೇನೋ ಗೊತ್ತಿಲ್ಲ, ನನಗೊಟ್ಟು ಆಶ್ರಮಕ್ಕೆ ಹೋಗ್ಬೇಕಿತ್ತು, ನಾನು ಶಿವಮೊಗ್ಗದಲ್ಲಿ ಹೋಗ್ತಾ ಇದ್ದೆ. ಹೆಂಗೆ ಅಂದ್ರೆ ಇಡೀ ಆಶ್ರಮದಲ್ಲಿ ಯಾರೂ ಮಾತಾಡಿಸ್ತಿದ್ದಿಲ್ಲ. ಒಂದು 2-3 ಜನ ಹುಡುಗರು ಇದ್ರು, ಅವ್ರ ಹೆಸರು ಹೇಳ್ತೀನಿ, ಸಚಿನ್ ಅಣ್ಣ ಅಂತ ಒಬ್ರು, ನಿಖಿಲ್ ಅಂತ, ನವನೀತ್ ಅಂತ. ಇವ್ರು 3 ಜನ ಅಷ್ಟೇ ಮಾತಾಡಿಸ್ತಿದ್ರು. ಆಶ್ರಮದಲ್ಲಿ ಬರ್ತಿದ್ದವ್ರೆಲ್ರು ಅದಕ್ಕಿಂತ ಒಂದ್ 3-4 ವಾರದ ಹಿಂದೆ ಎಲ್ರು ನಮ್ ಜೊತೆ ಚೆನ್ನಾಗಿದ್ರು. ಏನೋ ಒಂದು ಸಡನ್ ಆಗಿದಾಗಿ ಯಾರು ಮಾತಾಡ್ತಿಲ್ದಂಗ ಆಗ್ಬಿಟ್ಟು ಅವಾಗ ನನಗೆ ಹೆಂಗಾಗ್ಬಿಡ್ತು ಅಂದ್ರೆ ಏನಯ್ಯ ಇದು ಹಿಂಗೆ ಅಂತ. ಯಾಕಂದ್ರೆ ಕೆಲವೊಬ್ರು ನಾ ಊಟ ಬಡಿಸ್ತಾ ಇದ್ರೆ, ಆಶ್ರಮದಲ್ಲಿ ಪ್ರಸಾದ ಬಡಿಸ್ತಿದ್ರೆ ನಾನು ಹಾಕಿರೋ ಪ್ರಸಾದನೂ ಹಾಕ್ಸ್ಕೊಂಡೇ ಹೋಗಿರೋದುಂಟು, ಇವನ್ ಆಗ್ತಾ ಇದ್ದಾನೆ ಅಂತ. ಅದೇ ಅವ್ರಿಗೆ ಏನು ಗೊತ್ತಿಲ್ಲ. ಆದ್ರೆ ಎಲ್ರಿಗೂ ಇವತ್ತು ನಾನು ತುಂಬಾ ಚಿರಋಣಿ. ಯಾಕಂದ್ರೆ ಅವ್ರು ಅವತ್ತು ಹಂಗ್ ಮಾಡಿದ್ಕೆ ಗುರು ಏನು ಅಂತ ನಮಗೆ ಗೊತ್ತಾಗಿದ್ದು, ಗುರುವಿಂದ ಏನು ಮಹಿಮೆ ಅಂತ ಗೊತ್ತಾಗಿದ್ದು. ಅವ್ರು ಯಾರು ಮಾಡಿದ್ದಿಲ್ಲ ಅಂದ್ರೆ ಅವತ್ತು ನಾವು ನಿಜವಾಗ್ಲೂ ಹೇಳ್ತೀವಿ, ಅವ್ರು ಮಾಡಿದ್ದಿಲ್ಲ ಅಂದ್ರೆ ನಾವು ಮುಂದೆ ಬರಕ್ ಸಾಧ್ಯನೇ ಇರ್ತಿಲ್ಲ. ಭಕ್ತಿಯಲ್ಲಾಗಿರ್ಬೋದು, ಇದ್ರಲ್ಲಾಗಿರ್ಬೋದು ಮುಂದೆ ಬರಕ್ ಸಾಧ್ಯನೇ ಇರ್ತಿಲ್ಲ. ಅವ್ರೆಲ್ರು ನಮಗೆ ಗುರು ಸಮಾನ್ರೆ. ಇವತ್ತು ಅವ್ರೆಲ್ರು ಕೈ ಮುಗ್ದು ಹೇಳ್ತೀನಿ, ಅವ್ರೆಲ್ರು ಒಂದು ಹಾಡು ಬರ್ದಿದಾರಲ್ಲಪ್ಪ, ಅಂದವರು ನಮ್ಮ ನಾಡಿಕೊಂಡವರೆಲ್ಲ ಬಂಧುಗಳೇ ಅಂತಾನೆ. ಹೌದು, ಆ ಹಾಡು ಅದೇ ಟೈಮಲ್ಲಿ ರಿಲೀಸ್ ಆಗಿ, ಹೌದು, ಅಪ್ಪ ಬರ್ದು ಕೊಟ್ಟಿದ್ದು ಅದೇ ಟೈಮಲ್ಲಿ. ನಮಗ್ ಅವಾಗ ಹೆಂಗಾಗ್ಬಿಡ್ತು ಅಂದ್ರೆ ಎಲ್ಲದಕ್ಕೂ ಕೆಲವೊಂದೊಂದ್ಸತಿ ಇವತ್ತು ನಾ ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಅವಾಗ ನಾನು ಹಾಡ್ ಹೇಳಕ್ಕೆ ಬುಕ್ ತೆಗ್ದು ಇಟ್ಕೊಂಡ್ರೆ, ನಾನು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ರೆ ಬುಕ್ ತಕ್ಕೊಬಿಡೋದು. ನಂಗೆ ಹಾಡು ಹೇಳಕ್ ಬುಕ್ ಇರ್ತಿದ್ದಿಲ್ಲ. ನಾನ್ ತುಂಬಾ ಬೇಜಾರಾಗ್ತಿದ್ದೆ, ನಂಗೆ ಬೇಜಾರಾಗ್ತಿತ್ತು. ನಾನು ಆದ್ರೂ ಬೇಜಾರಾದ್ರೂ ಬಿಡು, ಹಿಂಗ್ ಮಾಡ್ತಾರಲ್ಲ, ನಾನು ಹೊಂದ್ಕೊಂತಿದ್ದಿಲ್ಲ, ಅವ್ರ ಮೇಲೆ ಏನ್ ಕೂಗಾಡಕ್ ಹೋಗ್ತಿದ್ದಿಲ್ಲ, ನಾನ್ ಬಿಟ್ಬಿಡ್ತಿದ್ದೆ. ಆಯ್ತು ಬಿಡು, ಏನ್ ಮಾಡಕ್ಕಾಗತ್ತೆ. ನಮ್ಮ ಅಮ್ಮ ಅಪ್ಪನೂ ಹೇಳೋರು, ಏನ್ ಮಾಡಕ್ಕಾಗತ್ತೆ ದಿಶು, ಬಿಟ್ಬಿಡು, ಏನು ಮಾಡಕ್ಕಾಗಲ್ಲ, ಅದೆಲ್ಲ ಒಂದ್ ದಿವಸ ಬರುತ್ತೆ ಅಂತ. ಇವತ್ತು ಎಂತ ಇದು ಅಂದ್ರೆ, ನಾನು ಯೂಟ್ಯೂಬಲ್ಲೆಲ್ಲ ಆಡೋದ್ ನನ್ ಕೇಳಿದೆ, ಅದ ಆಗ್ಲಿದ್ ಮಾತದು. ಆದ್ರೆ ಇವತ್ ಯಾರ್ಯಾರು ನಮ್ಮ ಹತ್ರ ಬುಕ್ ಕಸ್ತಿದ್ರು ಅವರೆಲ್ಲಾ ನೋಡ್ಬೋದು ನಂದು ಹಾಡು ಅಪ್ಪನ್ ಮುಖಾಂತರ ಯೂಟ್ಯೂಬಲ್ಲಿ ಹಾಡಾಡಿದೀನಿ ನಾನು. ನನಗೆ ಎಲ್ಲದೂ ಒಂದೊಂದು ಅದೆಲ್ಲ ಆಗ್ಬೇಕಾದ್ರೆ ನಂಗೆ ಅದೆಲ್ಲ ನೆನಪಾಗತ್ತೆ ಪ್ರತಿ ಸತಿ. ಅವತ್ತೊಂದ್ ದಿವಸ ನಂಗೆ ಆಶ್ರಮದಲ್ಲಿ ಹಾಡೆಲ್ಲ ಕೊಟ್ಟಿದ್ದಿಲ್ಲ, ಇವತ್ತು ಯೂಟ್ಯೂಬಲ್ಲಿ ಎಲ್ಲೆಲ್ಲೋ ಇರೋ ಭಕ್ತರು ಕುತ್ಕೊಂಡು ಹಾಡ್ ಕೇಳಿ ನನಗೆ ಹೇಳ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಮತ್ತು ಅದು ನಾನೇ ಮಾಡಿದ್ದೇನಲ್ಲ, ಯೂಟ್ಯೂಬಲ್ಲಿ ನನಗೆ ಈ ತರ ಹಾಡಿಸ್ತಿರೋದು ಪರಮಾತ್ಮನೇ, ಈ ತರ ಧ್ವನಿ ಕೊಟ್ಟಿರೋದು ಪರಮಾತ್ಮನೇ, ಎಲ್ಲ ಅವನೇ. ಆದ್ರೆ ಅವ್ರು ಯಾರೋ ಬಂದು ನನಗೆ ಹೇಳ್ಬೇಕಾರೆ, ನಿಮ್ ಹಾಡ್ ಕೇಳಿದ್ವಿ ತುಂಬಾ ಖುಷಿ ಆಯ್ತು ಅಂದಾಗ ನನಗೆ ಖುಷಿ ಆಗುತ್ತೆ ಅನ್ನೋದ್ಕಿಂತ ಪರಮಾತ್ಮ, ನಾನು ಅದೇ ಅಂದ್ಕೊಂಡ, ನಂದೇನಿಲ್ಲ ಇದ್ರಲ್ಲಿ, ಎಲ್ಲ ಪರಮಾತ್ಮನೇ ಆಡ್ಸಿರೋದು. ಅವತ್ತು ನನಗೆ ಹಂಗ ಅಂದ್ ಹೋದವರು ಎಷ್ಟೋ ಜನ ನಿನ್ನ ಹಾಡ್ ಚೆನ್ನಾಗಿದೆ ಅಂತ ಹೇಳಿದಾರೆ. ಅವತ್ತು ಯಾರು ಮಾತಾಡ್ಸ್ತಿಲ್ದವ್ರು ನನ್ನ ಫಸ್ಟ್ ಪಾಡ್ಕಾಸ್ಟ್ ಬಂದಾಗ ಬಂದು, ಇಲ್ಲ ನೀನ್ ತುಂಬಾ ಚೆನ್ನಾಗಿ ಹೇಳಿದ್ದೆ ಅಂತ ಹೇಳಿ. ಅಂದ್ರೆ ಅದ್ರಲ್ಲಿ ನಾನು ಹೇಳ್ದಲ್ಲ, ಆಡಿಕೊಂಡರು ಒಂದು ಓಡ್ದರು ಬಂದು ವಾಪಸ್ ಬಂದವ, ಅದೆಲ್ಲ ನನ್ಗೆ. ಯಾಕಂದ್ರೆ ಅವತ್ ನಮ್ ಕೈಯಲ್ಲೊಂದು ಊಟ ಹಾಕ್ಸ್ಕೊಂಡಿಲ್ದವ್ರು ಎಷ್ಟೋ ಸತಿ ಈಗ ಮನೆಗೆ ಯಾವ್ದೋ ಇದಾದಾಗ ಬಂದು ಉದ್ದು ಹೋಗಿದ್ದಾರೆ. ಅವತ್ತು ನಮಗೆ ಆಶ್ರಮದಲ್ಲಿ ಯಾರ್ಯಾರು ಸ್ವಲ್ಪ ನಿಷ್ಠೂರ ಅನ್ನೋಕ್ಕಿಂತನೂ ಯಾರೋ ಬೇಡ ಅಂದ್ರು, ಇವತ್ತು ಏನೇ ಆದ್ರೂ ನಮ್ಮಪ್ಪ ದಿನಾ ಪೂಜೆ ಮಾಡ್ತಾ ಇದ್ರು. ಅವ್ರು ಪೂಜೆ ಹೋಗಿ ನೋಡ್ಬೇಕು ಅವರು. ಇದೆಲ್ಲ ನಮ್ಮಪ್ಪ ಮಾಡ್ತಾರೆ, ಇದು ಹೆಮ್ಮೆನೋ ಅಥವಾ ಗರ್ವ ಅಲ್ಲ, ಆದ್ರೆ ಗುರು ಅವ್ರ ಭಕ್ತರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾವಾಗ್ಲೂ ಅಷ್ಟೇ, ಗುರುನ್ ನಂಬಿಟ್ರೆ ಇದೆಯಲ್ಲ, ನಮಗೆ ಏನಕ್ಕೂ ಅವ್ನ್ ಕೈ ಬಿಡಲ್ಲ, ಏನಕ್ಕೂ ಕಮ್ಮಿ ಮಾಡಲ್ಲ. ಅದಂತೂ ನಾನು ನೋಡ್ಬಿಟ್ಟಿನಿ ನನ್ನ ಜೀವನದಲ್ಲಿ. ಇಷ್ಟು ನನಗೆ ಭಾರಿ ಅಂದ್ರೆ ಭಾರಿ ಒಂಥರ ಅನುಭವ ಆಗಿರೋದು ಇದುವರೆಗೂ. ದಿಶಾಂತ್, ಈಗ ಆಶ್ರಮದಲ್ಲಿ ಬಂದು ಸೇವೆ ಮಾಡ್ಕೊಂಡಿದ್ದೀರಾ, ಅಪ್ಪಾಜಿ ಹೇಳಿದಾರೆ ಅಂತ. ಮೊನ್ನೆ ಅಮಾವಾಸ್ಯೆಯಲ್ಲಿ ಏನೋ ಒಂದು ಘಟನೆ ಆಯ್ತಂತೆ, ಆ ಒಂದು ವಿಚಾರ ಹೇಳ್ರಿ. ಅದು ನಾನು ಈಗ ರಜಾ ಕೊಟ್ಟಾಗಿಂದ ಕಂಟಿನ್ಯೂಸ್ ಆಗಿ ಒಂದು 3-4 ಗುರುವಾರ ಬರ್ತಾ ಇದ್ದೆ. ನಾನು ಯಾವಾಗ್ಲೂ ಬಂದ್ರೆ ನಾನು ಜಾಸ್ತಿ ಪೂಜೆ ವಿಚಾರಕ್ಕೆ ಯಾವತ್ತೂ ಹೋಗಿದ್ದಿಲ್ಲ ನಾನು. ಒಂದ್ ದಿವಸ ಏನಾಯ್ತು, ಕನ್ನೇಶ್ ಪಾರು ಏನ್ ಮಾಡ್ದ, ನನಗೆ ಬಾ ಪಂಚೆ ಉಟ್ಕೊಂಬ, ಏನಾಗಲ್ಲ ಬಾ ಅಂತ ಕೂರಿಸ್ಬಿಟ್ಟು ಏನ್ ಮಾಡ್ದ, ಅವತ್ತು ಚಾಮ್ರ ಬೀಸಕ್ ಕೊಟ್ಟಿದ್ ಕೂಡ್ಲೆ ನಾನು ಒಂದ್ ದಿವಸ ಬೀಸ್ದೆ. ಮತ್ತೆ ನೆಕ್ಸ್ಟ್ ವಾರ ಬಂದೆ, ಆ ವಾರ ಅಭಿಷೇಕಕ್ಕೆ ಕೂರಿಸ್ತಾ ಅವನು ಹೇಳಿ ಅಭಿಷೇಕ ಕೂರಿಸ್ತಾ ಮತ್ತೆ ಅಭಿಷೇಕ ಮಾಡಿದೆ. ಮತ್ತೆ ಚಾಮ್ರ ಬೀಸಕ್ ಕೊಟ್ರು. ನಂಗೆ ಹೆದರಿಕೆ, ಯಾಕಂದ್ರೆ ಪ್ರತಿ ವಾರ ನಾನೇ ಬೀಸ್ತಾ ಇದ್ದೀನಿ, ಅಪ್ಪ ಇರುತ್ತೆ, ಬೈಯುತ್ತೇನೋ, ಏನಾರು ಹೇಳುತ್ತೇನೋ, ಏನ್ ಇವನಿಗೆ ಕೊಡ್ತೀರೋ, ಏನೋ ಹೇಳ್ಬಿಟ್ರೆ ಅಂತ ನನಗೆ ಏನೋ ಒಂಥರ ನನ್ನ ಒಳಗೆ ಹೆದರಿಕೆ ನನಗೆ. ಹಿಂಗೆ ಆಯ್ತು. ಅಮಾವಾಸ್ಯೆ ಪೂಜೆಗೆ ಬಂದೆ. ಅವತ್ತು ನಾನು ಬೇಡ ಅಂತಾನೆ ಇದ್ದೆ, ಅವತ್ತು ಹೋಗೋದೇ ಬೇಡ ಅಂತ ಇದ್ದೆ. ಆದ್ರೂ ಮತ್ತೆ ಪಂಚೆ ಉಟ್ಕೋಬೇಕಾಯ್ತು ಬಂತು, ಮತ್ತೆ ಚಾಮ್ರ ಬೀಸ್ತಾ ಹೋದೆ.
ಅವತ್ತೇನಾಯ್ತು, ಮುಕ್ತಿ ಹುಷಾರಿಲ್ದಂಗಾಗಿ ಅವನು ಮಲ್ಕೊಂಡಿದ್ದ. ಅಪ್ಪನ ಮೊಮ್ಮಗ ಮುಕ್ತಿ ಅವ್ರಿಗೆ ಹುಷಾರಿಲ್ದಂಗೆ ಮಲ್ಕೊಂಡಿದ್ದ. ಏನಾಯ್ತು, ಪಲ್ಲಕ್ಕಿ ಹೊತ್ಕೋಬೇಕಿತ್ತು. ಅಶ್ವಿನಣ್ಣ ಬಂದು ಹೊತ್ಕೊಂಡ್ರು. ಅಶ್ವಿನಣ್ಣ ಬಂದು ಹೊಡ್ಕೊಂಡ್ರು. ಅದಕ್ಕಿಂತ ಮುಂಚೆ ನಂಗೆ ದತ್ತೇನಿಂದ ನೀನೇ ಪಲ್ಲಕ್ಕಿ ಹೊತ್ಕೋ ಅಂತ ಹೇಳಿದ್ದ ನಂಗೆ ಒಂದ್ಸತಿ. ಅಶ್ವಿನಣ್ಣ ಬಂದಾಗ ನಾನೇನಂದೆ, ಅದು ಸರಿ ಆಗಲ್ಲ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡಿದ್ದೆ. ಅಲ್ಲೆಲ್ಲೋ ನನ್ನ ಮನ್ಸಲ್ಲಿ ಆಸೆ ಇತ್ತೇನೋ ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ದಂಗೆ ಒಂದು ಆಸೆ ಇತ್ತೇನೋ, ಹೊತ್ಕೊಬೇಕು ಅನ್ನೋದು ಏನೋ ಒಂದು ಇತ್ತೇನೋ. ಪಲ್ಲಕ್ಕಿ ಔದುಂಬರ ಒಂದು ಸುತ್ತ ಹೊಡೆದಿದ್ ಕೂಡಲೇ ಆಶ್ರಮ ಅಪ್ಪ ಯಾವಾಗ್ಲೂ ಕೂರ್ತಾರೆ ಪಲ್ಲಕ್ಕಿ ನಡಿಬೇಕಾರೆ ಶೆಡ್ ಕೆಳಗಡೆ, ಅಲ್ಲಿ ತನಕ ಬಂದ್ ಪಲ್ಲಕ್ಕಿ ಎಲ್ಲ ಮಲ್ಕೊಂಡಿದ್ರು. ಅಲ್ಲಿಗೆ ಬರೋದ್ಕು ಅಪ್ಪ ಏನಂತೂ ನಾನು ಅಲ್ಲೇ ಚಾಮ್ರ ಬೀಸ್ತಾ ಇದ್ದೆ, ಹೊತ್ಕೊಳ್ಳೋ ಪಲ್ಲಕ್ಕಿ ಹೊತ್ಕೊಳ್ಳೋ ಅಂದ್ಬಿಟ್ಟು. ನನಗೆ ಒಂದೇ ಸತಿ ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ಲೇ ಇಲ್ಲ. ಆಮೇಲೆ ಅಶ್ವಿನಣ್ಣ ಹಂಗೆ ಹೇಳ್ದೆ, ಅಶ್ವಿನಣ್ಣ ಅಪ್ಪ ಹೇಳ್ತು ನಂಗೆ ಹೊತ್ಕೋಬೇಕಂತ ಪಲ್ಲಕ್ಕಿ, ಆಯ್ತು ಅಂತ ಕೊಟ್ರು. ನೋಡ್ರೆ ಅದು ಪೂರ್ತಿ ಜನ ಎಲ್ಲ ಮಲ್ಕೊಂಡಿದ್ರು, ಕಾಲಿಡಕ್ಕೂ ಆಗ್ತಾ ಇಲ್ಲ. ನನಗೆ ಆಗ್ತಾ ಇದ್ದಿಲ್ಲ, ಯಾಕಂದ್ರೆ ನಂಗೆ ತುಂಬಾ ನೋವ್ತಿತ್ತು. ಆದ್ರೆ ನನಗೆ ಒಂದೇನಿತ್ತು ಅಂದ್ರೆ, ಅಪ್ಪ ಹೇಳಿದ್ದಾರೆ ಪಲ್ಲಕ್ಕಿ ಮುಗಿಯೋ ತನಕ ನಾನು ಮುಗಿಸ್ಬೇಕು ಅನ್ನೋದು ಒಂದು ಬಾರಿ ಇತ್ತು ನನಗೆ. ಏನ್ ಮಾಡ್ದೆ, ಹೊತ್ಕೊಂಡೋದೆ. ಮತ್ತೆ ಒಳಗಡೆನೂ ಮಲಗಿಸಿದ್ರು, ಶೆಡ್ ಕೆಳಗಡೆ ತುಂಬಾ ಜನ ಇದ್ರು ಅಂತ ಅಲ್ಲೂ ಮಲಗಿಸಿದ್ರು. ನಾನು ಏನ್ ಅನ್ಕೊಂಡ್ಬಂದೆ, ಒಂದ್ ರೌಂಡ್ ಸುತ್ತಿದ್ದಂಗೆ ಅಪ್ಪ ಪರಮಾತ್ಮ ಇಲ್ಲಿ ಜನ ಮುಗಿತಲ್ಲ, ಶೆಡ್ ಒಳಗೆ ಹೋಗ್ತಿದ್ದಂಗೆ ಶೆಡ್ ಒಳಗೆ ಹೋಗ್ತಿದ್ದಂಗೆ ಇಲ್ಲಲ್ಲಪ್ಪ ಅಂತ ಅಂದ್ಕೊಂಡೆ ಅಷ್ಟೇ. ಶೆಡ್ ಒಳಗು ಅಪ್ಪ ಮಲಗಿಸ್ಬಿಟ್ಟಿದ್ರು. ಮತ್ತೆ ಶೆಡ್ ಒಂದು ರೌಂಡ್ ಹೊಡೆದ್ವಿ. ಮತ್ತೆ ಅಲ್ಲಿ ಪಲ್ಲಕ್ಕಿ ಇತ್ತು. ಅದೆಲ್ಲ ಆದ್ಮೇಲೆ ಧನ್ಯರಾದೇವ್ ಅವರು ಸೈಡಿಗೆ ನಿಂತ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅದು ಇದ್ದ 2 ವಾರ ಹಿಂದೆ ಏನಾಗಿತ್ತು, ಧನ್ಯರಾದೇವ್ ಕರೆಕ್ಟ್ ಆಗಿ ಮಾಡ್ತಿದ್ದಿಲ್ಲ, ಒಳಗಡೆ ನಿಂತ್ಕೊಂಡಿದ್ವಿ. ಅಪ್ಪ ಬಂದು ಬೈದು 1-2 ಹೊಡೆದಿದ್ರು ಕೆಲವೊಬ್ರಿಗೆ. ಅದು ನನಗೆ ನೆನಪಲ್ಲಿತ್ತು. ಇಲ್ಲ ಈಗ ಅವಾಗಾದ್ರೂ ಒಳಗೆ ಈಗ ಇಷ್ಟು ಜನದ ಮುಂದೆ ಹೊಡೆದ್ಬಿಟ್ರೆ ನಾನು ಏನೋ ಆಡ್ಲಿ ಅಂತ ಹೇಳಿ ಏನ್ ಮಾಡ್ದೆ, ಧನ್ಯರಾದೇವನು ಓಡ್ದೆ. ಅಂದ್ರೆ ಯಾವತ್ತು ನಾನು ಹೆಂಗಂದ್ರೆ ಅಷ್ಟು ಕೂಗು ಕರೆದವನೇ ಅಲ್ಲ ನಾನು ಪರಮಾತ್ಮನ. ಅಪ್ಪ ಇದೆ ಅಂತ ಹೇಳಿ ಅವತ್ತು ಅಪ್ಪ ಹೊಡೆದಿದ್ದ ದಿವಸನೂ ಅಷ್ಟು ಕೂಗ್ ಕರೆದ್ಬಿಟ್ಟೆ ನಾನು. ಯಾವತ್ತು ನಾನು ದತ್ತ ದಿಗಂಬರ ಅಂತ ಆ ಪಾಟಿ ಕೂಗ್ ಕರೆದವನೇ ಅಲ್ಲ ನಾನು ಪರಮಾತ್ಮನ. ಅವತ್ತು ಅಷ್ಟೇ ಅಮಾವಾಸ್ಯೆ ಪೂಜೆಯಲ್ಲಿ ಅಪ್ಪ ಹೊರಗಡೆ ನಿಂತಿದ್ರು. ಅವತ್ತು ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ, ಅಷ್ಟು ಸುಸ್ತಾಗಿದ್ರು. ಎಷ್ಟು ಕೂಗ್ ಕರೆದಿನಂದ್ರೆ ದತ್ತ ದಿಗಂಬರ. ಅವತ್ತು ಪಂಚೆಯಿಂದ ಹಿಡ್ದು ಬೆವರಿಗೆ ಶಲ್ಯದಿಂದ ಎಲ್ಲ ನೆಂದೋಗಿದೆ. ಅಲ್ಲಿ ಹೋದ್ರೆ ಒಳ್ಳೆ ಹಸಿ ಮಾಡ್ಕೊಂಡ್ ಬಂದಂಗಿದೆ ಪಂಚೆ ಶಲ್ಯ ಎಲ್ಲ, ಅಷ್ಟು ನೆಂದೋಗಿತ್ತು. ಅದೊಂದು ನನಗೆ ಭಾರಿ ಅನ್ಸದ ಅನುಭವ. ಅಂದ್ರೆ ಪೂಜೆ ವಿಚಾರದಲ್ಲಿ ಇನ್ನೊಂದು ಪಾರಾಯಣ ಮಾಡ್ತಿದ್ದೆ. ಅಪ್ಪ ಹಂಗೆ ಹೇಳಿತಾ, ಹಂಗೆ ಅಪ್ಪ ನನಗೆ ಹೇಳಿದ್ರು ಅಂತ ಹೇಳಿದೆ, ವ್ಯರ್ಥ ಅಂತ ಹೇಳಿ ಮಾಡಿಲ್ಲ ಅಂದ್ರೆ ಕನ್ಸಲ್ ಬಂದು. ಅದಾದ್ಮೇಲೂ ನಂಗೆ 3 ತಿಂಗಳು ನಾನು ಪಾರಾಯಣ ಮಾಡ್ಬೇಕು ಅಂತ ಕುತ್ಕೊಂಡ್ರು ಪಾರಾಯಣ ಮಾಡಕ್ಕಾಗಿಲ್ಲ. ಒಂದ್ಸತಿ ಶುರು ಮಾಡಿ ಒಂದು 80 ಪೇಜ್ ಓದ್ ಮತ್ತೆ ಬಿಟ್ಬಿಟ್ಟೆ, ಯಾಕಂದ್ರೆ ನಂಗೆ ಮಾಡಕ್ಕೆ ಆಗಿಲ್ಲ. ಆಮೇಲೆ ರಜದಲ್ಲಿ ಕೂತ್ಕೊಂಡು ಮನೇಲಿ ಮಾಡ್ಲೇಬೇಕು ಅಂತ ಮಾಡಿದೆ. ಈಗೆಲ್ಲ ಯಾವಾಗ್ಲೇ ನಾನು ಪಾರಾಯಣ ಮಾಡ್ಬೇಕಾದ್ರೆ ಒಂದ್ ಏನಂದ್ರೆ, ನಾನು ಪಾರಾಯಣ ಮಾಡ್ತೀನಿ ಅಂದ್ರೆ ನಂಗೆ ಉಣ್ಣಕ್ ತಿನ್ನಕ್ ಏನೋ ಕಮ್ಮಿ ಆಗಲ್ಲ. ಅಂದ್ರೆ ಅದ್ ಮಾಡ್ಬೇಕಾರೆ ಹಂಗೆ ನನಗೆ ತುಂಬಾ ಊಟ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾವಾಗ್ಲೂ ನನಗೆ ಇಲ್ಲಿ ದೊಡ್ಡೇರಿಗೆ ಬಂದ್ರು ಎಲ್ಲೇ ಹೋದ್ರು ಗುರುಗಳು ಏನಂದ್ರೆ ಒಂದು ಊಟ ತಿಂಡಿ ಒಂದು ನನಗೆ ಕಮ್ಮಿ ಮಾಡಲ್ಲ. ಅದು ಓದ್ಬೇಕಾರೆ ಪ್ರತಿದಿನ ಏನೋ ಒಂದು ತಿನ್ನೋಕ್ ಸಿಗೋದು. ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ನಿಂದ್ ಏನು ಯೋಚನೆ ಮಾಡ್ಬೇಡ ನಿನ್ ಬಗ್ಗೆ, ನಿಂದ ಬರೀ ಪರಮಾತ್ಮನೇ ಹೆಂಗ್ ಹೋಗ್ಬೇಕು ಅಂತ ಅನ್ನೊಂದು ಯೋಚನೆ ಮಾಡು. ಇಲ್ಲ ಅಂದ್ರೆ ಗುರು ನೆನೆಯೋದೊಂದು ಯೋಚನೆ ಮಾಡು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ನನಗೆ ಹೇಳ್ದಂಗ ಅನ್ಸುತ್ತೆ ಯಾವಾಗ್ಲೂ ಗುರುಗಳು. ಪಾರಾಯಣ ಮಾಡ್ಬೇಕಾದ್ರೆ ಅದೊಂದು ಅನುಭವ ನನಗೆ. ಗುರುಗೀತ ಪಾರಾಯಣ ಓದ್ಬೇಕಾದ್ರು ಅಷ್ಟೇ. ಅಂದ್ರೆ ನಂಗೆ ಒಂದು ಅಷ್ಟು ವರ್ಷದಿಂದ ಆ ಪಾರಾಯಣದಲ್ಲಿ ಏನೇನ್ ಬರ್ತಿತ್ತು ಅದೆಲ್ಲ ನನ್ನ ಜೀವನದಲ್ಲಿ ನಡೆದಂಗಿತ್ತು. ಅದ್ರಲ್ಲಿ ಏನ್ ಹೇಳೋರು ಅಂದ್ರೆ, ಗುರುವೇ ಇಲ್ಲ, ಗುರುಗಿಂತ ಅಧಿಕ್ರ ಯಾರಿಲ್ಲ. ಅದೆಲ್ಲ ನಾನು ಅಪ್ಪ ನನಗೆ ಒಂಥರ ಅನುಭವ ತೋರ್ಸಿನೇ ಕೊಟ್ಬಿಟ್ಟಿದ್ರು. ಅದು ಮುಂಚಿಂದ ಅದು ಓದ್ಬೇಕಾರೆ ಎಲ್ಲ ಅನ್ಸದ್ ನನಗೆ, ಕಣ್ಣಿಗೆ ಮುಂದೆನೆ ಬಂದಂಗ ಆಗೋದು. ಮತ್ತೆ ಅಪ್ಪನು ಸಾರ್ ಹೇಳಿದ್ದದೆ, ನಾನೇ ಪರಮಾತ್ಮ, ದೃಢವಾಗಿ ನಂಬ್ರಿ ಅಂತೆಲ್ಲ ಹೇಳ್ತಿತ್ತು. ಅದೇ ನೆನಪಾಗ್ತಾ ಹೋಯ್ತು ಹೇಳ್ಬೇಕಾರು. ಅದ್ ಕಣ್ಣೆದ್ರಿಗೆ ಬರ್ತಾ ಹೋಯ್ತು. ಅಂದ್ರೆ ಈಗ ಎಲ್ಲ ನಾವು ಆ ಪಾರಾಯಣ ಓದ್ಮೇಲೆ ಎಷ್ಟೋ ಜನ ಪರಿವರ್ತನೆ ಆಗ್ತಾ ಇದೀವಿ, ತಿಳ್ಕೊಂತ ಇದೀವಿ. ಆದ್ರೆ ಗುರುಗಳು ಅಪ್ಪ ಇದನ್ನ ಹೆಚ್ಚು ಕಮ್ಮಿ ನಾನ್ ನೋಡ್ದಾಗ ಇನ್ನೊಂದು 15 ವರ್ಷದಿಂದನೂ ಸಾರ್ ಹೇಳ್ಕೊಂತ ಬರ್ತಾ ಇದೆ. ನನಗ್ ಬುದ್ಧಿ ಬಂದಾಗಿಂದ ನಾನ್ ನೋಡ, ಅವಾಗಿನೂ ನಾನೇ ಅಲ್ಲ, ಇನ್ನೂ ನಾವು ನಂಬಲ್ಲ. ಯಾವ್ದೋ ಒಂದು ಪುಸ್ತಕ ಓದ್ದಾಗ ಏನ್ ಅಂದ್ಕೊಂತೀವಿ, ಹೌದು ಅಲ್ಲ, ಪುಸ್ತಕ ಓದ್ ನಾವು ಚೇಂಜ್ ಆಗಲ್ಲ. ಅದೇ ಎದ್ರಿಗೆ ನಿಂತ ಪರಮಾತ್ಮನೇ ಹೇಳ್ಬೇಕಾದ್ರೆ ನಾವು ಚೇಂಜ್ ಆಗಲ್ಲ. ಅದು ಆ ಪುಸ್ತಕವನ್ನು ಓದ್ಮೇಲೆ ನಮಗೆ ಅನ್ಸುತ್ತೆ, ಹೌದಲ್ಲ ಈ ಪುಸ್ತಕದಲ್ಲಿ ಏನು ಈ ಪುಸ್ತಕಗಳು ಆಗಿರ್ಬೋದು, ಗ್ರಂಥಗಳು ಇದೇ ಪ್ರಮಾಣ ಮಾಡಿ ಹೇಳ್ತಿರೋದೇ ಇದಲ್ಲ ಅಂತ ಈಗ ಅನ್ಸುತ್ತೆ. ಆದ್ರೆ ಸತ್ಯ ಏನಂದ್ರೆ, ಪರಮಾತ್ಮನೇ ಅದನ್ನ ಎದುರಿಗೆ ನಿಂತೆಲ್ಲ ಹೇಳಿದಾನೆ. ಅವತ್ ನನಗೆ ಅರ್ಥ ಆಗೇ ಇಲ್ಲ.
ಅದೊಂದು ನನಗೆ ಭಾರಿ ಅನಿಸ್ತು. ಅದು ಓದಿದಾಗ ನನಗೆ ಅನ್ಸಿದ್ದೆ, ಅದು ಆ ಬುಕ್ ತುಂಬಾ ಚೆನ್ನಾಗಿದೆ ಅಥವಾ ಇದ್ರಲ್ಲಿ ತುಂಬಾ ವಿಚಾರ ಇದೆ ಅನ್ಸಕ್ಕಿಂತನೂ ನಂಗೆ ಅನ್ಸಿದ್ದು ಪರಮಾತ್ಮ ಇದನ್ನೆಲ್ಲ ಹೇಳಿರೋದಲ್ಲ, ಇದನ್ನೆಲ್ಲ ನನ್ನ ಜೀವನದಲ್ಲೂ ಪರಮಾತ್ಮ ತೋರಿಸಿದಾನಲ್ಲ, ಇಷ್ಟೇ ನಂಗೆ ಅನ್ಸಿದ್ದು ಆ ಬುಕ್ ಓದಿದಾಗ. ಈಗ ನೀವು ಪುಸ್ತಕದ ವಿಚಾರ ಬಂದಾಗ ಅಪ್ಪನ ಗ್ರಂಥಗಳು ಇನ್ನು ಯಾವ್ಯಾವ ಬುಕ್ಗಳು ಓದಿದ್ದೀರಾ? ನಿಮ್ಗೆ ಇಷ್ಟವಾದ್ದು ಯಾವ್ದು? ಇಷ್ಟವಾದ್ದು ಅಂದ್ರೆ ತುಂಬಾ ಇಷ್ಟ ಆಗಿದ್ ಮಹದಾಶ್ಚರ್ಯ, ಶ್ರೀಪಾದ ವಲ್ಲಭರ ಚರಿತ್ರೆ. ಅಂದ್ರೆ ಮಹದಾಶ್ಚರ್ಯ ನನಗೆ ಈಗ ನಾನು 3-4 ಸತಿ ಓದಿ, 3-4 ಸತಿ ಓದ್ಬೇಕಾದ್ರು ಪ್ರತಿಯೊಂದು ಕಥೆನೂ ನನಗೆ ರಿಲೇಟ್ ಆಗತ್ತೆ. ಯಾಕಂದ್ರೆ ಈಗ ಅಪ್ಪನ್ ನಾವು ನೋಡ್ತಿರೋದ್ರಿಂದ ಅವಾಗ ಹೆಂಗಿದ್ರು ಅದೊಂದು ಕಲ್ಪನೆ ಬರ್ತಾ ಹೋಗುತ್ತೆ. ಈಗ ನಾವು ಗುರುಗೀತೆ ಓದ್ಬೇಕಾದ್ರೆ ಅದ್ರಲ್ಲಿ ಏನೋ ಓದ್ಬೇಕಾರೆ ಕೆಲವೊಂದು ನಮಗೆ ಕಲ್ಪನೆ ಬರಲ್ಲ, ಅಂದ್ರೆ ನಾವು ಕಲ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅಲ್ಲೇನೋ ನಡೀತು, ಇಲ್ಲೇನೋ ನಡೀತು, ಈ ಗುರು ಸರ್ವವ್ಯಾಪಕ ಅಂತೆಲ್ಲ ಬರ್ದಾಗ ನಮಗೊಂದು ಕಲ್ಪನೆ ಬರ್ತದೆ. ಈ ಗುರು ಅಂದಿದ್ ಕೂಡಲೇ ನಮಗೆ ಕಲ್ಪನೆ ಬರೋದೇನು ಅಪ್ಪ, ಅದು ಓದ್ಬೇಕಾದ್ರೆ ಅಪ್ಪ ಕಲ್ಪನೆ ಬರ್ತಾರೆ ಅಷ್ಟೇ. ಆದ್ರೆ ನೀವು ಈಗ ಮಹದಾಶ್ಚರ್ಯ ಪ್ರತಿ ಕಥೆನೂ ಓದ್ಬೇಕಾದ್ರು ಅಪ್ಪ ಆ ಸಮಯದಲ್ಲಿ ಹಿಂಗಿದ್ರು, ಈಗ ಶ್ರೀಧರ ಸ್ವಾಮಿ ಅವ್ರನ್ನ ಮೀಟ್ ಆದಾಗ ನಮೀಗ ಆಗಿಂದ ಹಳೆ ಅಪ್ಪನ ಫೋಟೋಗಳೆಲ್ಲ ನೋಡಿರ್ತೀವಲ್ಲ, ಓ ಅಪ್ಪ ಈ ಟೈಮಲ್ಲಿ ಹಂಗಿದ್ರು, ಹಂಗ್ ಮೀಟ್ ಆಗಿದ್ರು, ಅದೊಂದು ಕಲ್ಪನೆ ಬರ್ತಾ ಹೋಗುತ್ತೆ. ಅಪ್ಪಂದೊಂದು ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಬರ್ತಾ ಹೋಗುತ್ತೆ. ಅದು ನಮಗೆ ಓದಿದ್ದು ಗೊತ್ತಾಗಲ್ಲ, ಒಂಥರ ತುಂಬಾ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ. ಹಂಗಾಗಿ ನನಗ ಮಹದಾಶ್ಚರ್ಯ ಅಂದ್ರೆ ಭಾರಿ ಇಷ್ಟ ಅದೊಂದು ವಿಚಾರದಲ್ಲಿ. ಅಪ್ಪ ಎಷ್ಟ ಒಂದು ಅವ್ರ ಜೀವನದಲ್ಲಿ ಕಷ್ಟಪಟ್ಟಿದ್ದಾರೆ ಅನ್ನೋದು ಪ್ರತಿಯೊಂದು ಅಪ್ಪನೇ ಹೇಳಿದ್ದಾರೆ, ನಾನ್ ಕಷ್ಟಪಟ್ಟಷ್ಟು ನನ್ ಭಕ್ತರು ಕಷ್ಟ ಪಡಬಾರ್ದು ಅಂತ ಹೇಳಿದ್ದಾರೆ. ಅಂತ ಒಂದು ಮಹಾ ಗ್ರಂಥ ಅದು, ಅಪ್ಪನ ಒಂದು ಗ್ರಂಥ ಅದು ಅಂತ ಹೇಳ್ಬೋದು ಅಲ್ಲೇನ? ದಿಶಾಂತ್, ಇದುವರೆಗೂ ನೀವು ಏನು ಅಪ್ಪನಲ್ಲಿ ದೃಢವಾಗಿ ಭಕ್ತಿಯನ್ನ ಬೇಡ್ಕೊಂಡಿದ್ದೀರಾ, ಮತ್ತೆ ಒಂದು ಶಕ್ತಿ ಕೊಡಪ್ಪ ಅಂತಾನು ಬೇಡ್ಕೊಂಡಿದ್ದೀರಾ. ಅದೆಲ್ಲ ಅಪ್ಪ ನಿಮ್ಗೆ ಕರುಣಿಸ್ಲಿ ಅಂತ ನಾನು ಆಶಿಸ್ತೀನಿ. ಈ ಒಂದು ಸಂವಾದ, ಈ ಒಂದು ಇದನ್ನ ನಾವು ಈ ಎಪಿಸೋಡನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಒಂದು ಆರತಿ ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ಮಂಗಳ ಜಯ ಮಂಗಳ, ತ್ರಿಪುರ ಸುಂದರಿಗೆ ಮಂಗಳ, ಅಪ್ರಮೇಯಳಿಗೆ ಅಪರಿಮಿತಳಿಗೆ ಸರ್ವೇಶ್ವರಿಗೆ ಮಂಗಳ. ಕಂಗಳ ಮಧ್ಯದಿ ತಿಂಗಳ ಬೆಳಕಲಿ ಕಂಗೊಳಿಸುವಳಿಗೆ ಮಂಗಳ. ನಿರ್ವಿಕಾರಳಿಗೆ ನಿರ್ಗುಣ ಬ್ರಹ್ಮೆಗೆ ಅಪರೂಪಳಿಗೆ ಮಂಗಳ. ಜ್ಯೋತಿರ್ಮಯಳಿಗೆ ಜ್ಯೋತಿ ಪ್ರಕಾಶಗೆ ಪರಂಜ್ಯೋತಿಗೆ ಮಂಗಳ. ಮಂಗಳ ಜಯ ಮಂಗಳ, ತ್ರಿಪುರ ಸುಂದರಿಗೆ ಮಂಗಳ, ನಮ್ಮ ಬಾಲ ಸುಂದರಿಗೆ ಮಂಗಳ. ಜಯ ಜಯ ನಮ ಪಾರ್ವತೀಪತಿ ಹರ ಮಹಾದೇವ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ನಿಮ್ಮ ಪಾದವೇ ಗೋವಿಂದ ಗೋವಿಂದ. ಜೈ ಶ್ರೀ ಸದ್ಗುರುನಾಥ ನಮೋ ನಮಃ.